ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ ಅವರಿದ್ದಾರೆ. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳಾದಂತಹ ರಘುನಂದನ್ ಅವರಿದ್ದಾರೆ. ಏನು ಕರ್ನಾಟಕ ಲೋಕಾಯುಕ್ತದಲ್ಲಿ ಕೆಲವು ರೋಲ್ ಕಾಲ್ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಯಾವ ರೀತಿ ಅವರು ಟ್ರ್ಯಾಪ್ ಆಗಿದ್ದಾರೆ ಅನ್ನುವ ವಿಚಾರವಾಗಿ ಇವತ್ತಿನ ಲೈವ್ ಕಾರ್ಯಕ್ರಮವಿದೆ. ನಿನ್ನೆ ದಿನ ಏನು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಇವತ್ತಿನ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತೆ ಲೋಕಾಯುಕ್ತ SP1 ಅಂದ್ರೆ SP1 ಗ್ರೇಡ್ ಅಂತ ಕೊಟ್ಟಿರ್ತಾರೆ. ಅವರು ಬೆಂಗಳೂರು ಸಿಟಿಯನ್ನ ನೋಡ್ತಾ ಇರ್ತಾರೆ. ಆದಂತಹ ಶ್ರೀನಾಥ್ ಮಾದೇವ್ ಜೋಶಿ ಅವರನ್ನ ಲೋಕಾಯುಕ್ತದಲ್ಲೇ SP2 ಆಗಿರುವಂತಹ ವಂಶಿ ಕೃಷ್ಣ ಅವರು ರೈಡ್ ಮಾಡಿರುವಂತದ್ದು ಮತ್ತು ಕೆಲವು ದಾಖಲೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು, ಅವರನ್ನ ಲೋಕಾಯುಕ್ತ SP ಹುದ್ದೆಯಿಂದ ವಜಾಗೊಳಿಸಿರುವಂತಹ ಕೆಲಸ ಆಗಿದೆ. ಈ ವಿಚಾರವಾಗಿ ಸಮಗ್ರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ ಅವರು ವಿವರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಬಂಧುಗಳ ನಮಸ್ಕಾರ. ಈಗಾಗಲೇ ಜೀವನ್ ಹೇಳ್ದಂಗೆ ಇದೊಂದು ಮತ್ತೊಂದು ಲೋಕಾಯುಕ್ತದ ಒಂದು ಸ್ಕ್ಯಾಮು. ಏನು ಇವತ್ತು ಜನರ ಎಲ್ಲರೂ ಇವತ್ತು ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಯಾರನ್ನ ನಾವು ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಕಲ್ಯಾಣಕ್ಕೆ, ಆದ್ರೆ ಆ ಜನರೇ ಇವತ್ತು ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸಂದರ್ಭದಲ್ಲಿ ಜನರ ಪಾಲಿನ ಏಕೈಕ ಒಂದು ಆಶಾಕಿರಣವಾಗಿರ್ತಕ್ಕಂಥದ್ದು ಕರ್ನಾಟಕದ ಲೋಕಾಯುಕ್ತ. ಆ ಒಂದು ಲೋಕಾಯುಕ್ತ ಸಂಸ್ಥೆ ಹಿಂದೆಯಿಂದನೂ ಕೂಡ ತನ್ನ ಕ್ರೆಡಿಬಿಲಿಟಿ ಹಲವಾರು ಸಂದರ್ಭಗಳಲ್ಲಿ ಏನು ಉತ್ತಮವಾಗಿ ಕಾರ್ಯನಿರ್ವಹಿಸುವುದರ ಮುಖಾಂತರ ಹಲವಾರು ಜನ ಭ್ರಷ್ಟರು MLAಗಳನ್ನು ಕೂಡ ಏನು ಮಟ್ಟ ಹಾಕೋದ್ರ ಮುಖಾಂತರ ಒಂದು ವಿಶ್ವಾಸಾರ್ಹತೆಯನ್ನ ಗಳಿಸ್ಕೊಂಡಿರ್ತಕ್ಕಂಥ ಸಂಸ್ಥೆಗೆ ಪದೇ ಪದೇ ಈ ತರದ ಒಂದು ಕಳಂಕ ಮತ್ತೆ ಕೆಟ್ಟ ಹೆಸರು ಬರ್ತಾ ಇರುವಂತದ್ದು. ಮತ್ತೆ ಈ ತರಹದ ಎಸ್ಪೆಷಲಿ ಯಾರು ಕಳ್ಳರನ್ನ ಭ್ರಷ್ಟರನ್ನ ಹಿಡಿಯೋದಕ್ಕೆ ನೇಮಕಾತಿ ಮಾಡಲಾಗಿದೆಯೋ ಅವರೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಒಂದು ಇಂತಹ ಪ್ರಕರಣ ನಿಜಕ್ಕೂ ಕೂಡ ನಮ್ಮೆಲ್ರಿಗೂ ಬಹಳ ಆಘಾತವನ್ನ ಉಂಟು ಮಾಡಿದೆ. ಏನು ನಿನ್ನೆ ಈತ ಯಾರು ಲೋಕಾಯುಕ್ತ SP-ನೇ ಇವತ್ತು ಏನು ರೋಲ್ ಕಾಲ್ ದಂಧೆಯಲ್ಲಿ ಮುಳುಗಿ ಸಿಕ್ಕಿ ಬಿದ್ದಿರುವಂತದ್ದು ನಿಜಕ್ಕೂ ಆಘಾತಕಾರಿಯಾದಂತಹ ವಿಚಾರ. ಇದು ಘಟನೆ ಬಗ್ಗೆ ವಿವರಿಸೋದಾದ್ರೆ ಲೋಕಾಯುಕ್ತದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲೋ ಚಿತ್ರದುರ್ಗದಲ್ಲಿ ಈ ಭಾಗದಲ್ಲಿ ಎಲ್ಲೋ ಕಾನ್ಸ್ಟೇಬಲ್ ಆಗಿದ್ದಂತಹ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೂಡ ಹಲವಾರು ಈ ತರದ ರೋಲ್ ಕಾಲ್ ದಂಧೆ ಮತ್ತೆ ಭ್ರಷ್ಟಾಚಾರ ಮಾಡಿಕೊಂಡು ಹಲವಾರು ಸಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿಗೆ ಒಳಪಟ್ಟಂತಹ ಒಬ್ಬ ವ್ಯಕ್ತಿ ಬೆಂಗಳೂರಿನ ಲೋಕಾಯುಕ್ತಕ್ಕೆ ಬಂದು ಲೋಕಾಯುಕ್ತದಲ್ಲಿ ಏನಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ಗಳು, DYSPಗಳು ಮತ್ತೆ SP-ಗಳ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿ SP-ಗಳನ್ನೇ ಬುಕ್ ಮಾಡಿಕೊಂಡು ತಾನೊಬ್ಬ ಲೋಕಾಯುಕ್ತ ಪೊಲೀಸ್ ಅಂತ ಹೇಳ್ಕೊಂಡು ಏನು ಭ್ರಷ್ಟಾಚಾರ ಮಾಡ್ತಕ್ಕಂಥ ಸರ್ಕಾರಿ ಇಲಾಖೆಗಳಿದಾವೆ, ಅದರಲ್ಲಿ ಪ್ರಮುಖವಾಗಿ BDA ಮತ್ತೆ ಅಬಕಾರಿ ಇಲಾಖೆಗಳಲ್ಲಿ ಅತಿ ಹೆಚ್ಚು ಭ್ರಷ್ಟರು ಇವತ್ತು ತುಂಬಿಕೊಂಡಿರುವಂತದ್ದು BDA ಮತ್ತೆ ಅಬಕಾರಿ ಇಲಾಖೆನಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂತ BDA ಮತ್ತೆ ಅಬಕಾರಿ ಇಲಾಖೆಗಳಿಗೆ ಫೋನ್ ಮಾಡಿ ನಿಮ್ಮ ವಿರುದ್ಧ ನೋಡಿ ಈಗ ಲೋಕಾಯುಕ್ತದಲ್ಲಿ ದೂರು ಬಂದಿದೆ, ನಾವು ಈಗ ನಿಮ್ಮ ಮೇಲೆ ರೇಡ್ ಮಾಡ್ತೀವಿ, ನಿಮ್ಮ ಬೇನಾಮಿ ಆಸ್ತಿಗಳೆಲ್ಲ ನಮಗೆ ಗೊತ್ತಾಗಿದೆ, ಹಾಗಾಗಿ ಈಗ ನಿಮ್ಮ ಮೇಲೆ ರೇಡ್ ಆಗಬಾರ್ದು ಅಂತ ಆದ್ರೆ ನೀವು ನಮಗೆ ಇಷ್ಟಿಷ್ಟು ಲಂಚ ಕೊಡಬೇಕು, ಅದನ್ನ ಮಂತ್ಲಿ ಫಿಕ್ಸ್ ಮಾಡಬೇಕು ಅನ್ನುವಂತಹ ಒಂದು ಕಲೆಕ್ಷನ್ ಅನ್ನ ಮಾಡೋದಿಕ್ಕೆ ಈತ ವ್ಯಕ್ತಿ ನಿಂಗಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಲೋಕಾಯುಕ್ತದಲ್ಲಿ ಇನ್ವಾಲ್ವ್ ಆಗ್ತಾನೆ. ಇದು ಒಂದು ನಿರಂತರವಾಗಿ ಈ ಒಂದು ಕೆಲಸ ನಡೀತಾ ಇರುತ್ತೆ. ಯಾರ್ಯಾರಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಬೇಕು, ಅಬಕಾರಿ ಇಲಾಖೆಯವರಿಗೆ ಮತ್ತೆ BDAದವ್ರಿಗೆ ಅವ್ರಿಗೆ ಫೋನ್ ಮಾಡೋದು, ಮತ್ತೆ ಅವರಿಂದ ರೋಲ್ ಕಾಲ್ ಅನ್ನ ಸಂಗ್ರಹಿಸಿ ತಪ್ಪತಕ್ಕಂತ ರೋಲ್ ಕಾಲ್ ಅನ್ನ ಈತ ಯಾರಿದ್ದಾನೆ, ಏನ್ ಇವನ ಹೆಸರು ಶ್ರೀನಾಥ್ ಮಹಾದೇವ್ ಜೋಶಿ ಅಂತಕ್ಕಂಥ SP1 ಆಗ್ಲೇ ಜೀವನ್ ಹೇಳ್ದಾಗೆ ಬೆಂಗಳೂರು ಜಿಲ್ಲಾ SP ಈತ ಒಬ್ಬ SP ಕ್ಯಾಟಗರಿ. ಈತನ ಬಗ್ಗೆ ಹೇಳೋದಾದ್ರೆ ಈತ ಹಲವಾರು ಸಂದರ್ಭಗಳಲ್ಲಿ ಹುಬ್ಳಿ ಧಾರವಾಡದ ಕಮಿಷನರ್ ಆಗಿದ್ದಂತಹ ಒಬ್ಬ IPS ಆಫೀಸರು, ಮತ್ತೆ ಬೆಂಗಳೂರಿನ DCP ಆಗಿದ್ದಂತಹ ಒಬ್ಬ IPS ಆಫೀಸರು. ಈಗ ಏನು ಇಡೀ ಜನರ ಭ್ರಷ್ಟಾಚಾರವನ್ನ ತಡೆಯೋದಿಕ್ಕೆ ಮತ್ತೆ ಭ್ರಷ್ಟರನ್ನ ಜೈಲಿಗಟ್ಟತಕ್ಕಂತ ಒಂದು ಸಂಸ್ಥೆ ಆಗಿರುವಂತಹ ಲೋಕಾಯುಕ್ತಕ್ಕೆ SP ಆಗಿರುವಂತಹ ಪುಣ್ಯಾತ್ಮ ಈತನ ಯೋಗ್ಯತೆ ಏನು, ಈತನ ಘನತೆ ಏನು, ಈತನ ಏನು ಒಂದು ಅಂತ ಯಾವುದು, ಮತ್ತೆ ಈತ ನೇರವಾಗಿ ಯಾವನೋ ಒಬ್ಬ ಕರಪ್ಷನ್ ಅಲ್ಲಿ ಸಿಗಾಕೊಂಡು ಪೊಲೀಸ್ ಇಲಾಖೆನ ಬಿಟ್ಟು ಬಂದಿರುವಂತಹ ಒಬ್ಬ ರೋಲ್ ಕಾಲ್ ಜೊತೆಯಲ್ಲಿ ಸೇರ್ಕೊಂಡು ನೇರವಾಗಿ ಈಗ ವಿಚಾರಕ್ಕೆ ಬರೋದಾದ್ರೆ ಯಾವ ಒಬ್ಬ ನಿಂಗಪ್ಪ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಲೋಕಾಯುಕ್ತದಲ್ಲಿ
ಲೋಕಾಯುಕ್ತದವರ ಸಂಪರ್ಕವನ್ನ ಬೆಳೆಸ್ಕೊಂಡು ಈ ರೀತಿಯಾಗಿ ಬಿಡಿಎ ಮತ್ತೆ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿಕೊಂಡು ಏನು ಹಣವನ್ನ ಸಂಗ್ರಹಣೆ ಮಾಡಿಕೊಂಡು ಅದನ್ನ ಎಲ್ಲರೂ ಸೇರ್ಕೊಂಡು ಹಂಚ್ಕೊಳ್ಳುವಂತಹ ಒಂದು ಕೆಲಸ ನಡೀತಾ ಇತ್ತು. ಈ ಒಂದು ಕೆಲಸ ಹೇಗೋ ಇದು ಹೇಗೆ ಗೊತ್ತಾಯ್ತು ಅಂತ ಆಮೇಲೆ ಹೇಳ್ತೀನಿ. ಹೇಗೋ ಗೊತ್ತಾಗಿ ಲೋಕಾಯುಕ್ತದಲ್ಲಿ ಇರುವಂತಹ ಇನ್ನೊಬ್ಬ SP ವಂಶೀಕೃಷ್ಣ ಅನ್ನೋರು ಈ ನಿಂಗಪ್ಪ ಅನ್ನುವ ವ್ಯಕ್ತಿಯನ್ನ ಹಿಡಿದು ಅವ್ರ ಮೇಲೆ FIR ಮಾಡ್ತಾರೆ. ಯಾವಾಗ ನಿಂಗಪ್ಪ ಅವ್ರ ಮೇಲೆ FIR ಮಾಡಿ ಏನ್ ರೋಲ್ ಕಾಲ್ ಇದು ನಡೀತಾ ಇತ್ತು ಅನ್ನುವಂತಹ ವಿಚಾರವನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಿಜಕ್ಕೂ ಬಹಳಷ್ಟು ಆಘಾತಕಾರಿ ವಿಚಾರವನ್ನ ಆತ ಬಾಯ್ ಬಿಡ್ತಾನೆ. ಏನಂತ ಅಂದ್ರೆ ಲೋಕಾಯುಕ್ತದಲ್ಲಿರುವಂತಹ ಹಲವಾರು ಜನ SP ಗಳೇ ಈ ಒಂದು ವಸೂಲಿ ದಂಧೆನಲ್ಲಿ ರೋಲ್ ಕಾಲ್ ದಂಧೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಯಾವ ಕಾನ್ಸ್ಟೇಬಲ್ ಇವರು FIR ಮಾಡಿದಾರೋ ಆ FIR ಮಾಡಿರ್ತಕ್ಕಂಥ ಬಂಧಿಸಿ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಆತ ಬಾಯ್ ಬಿಡ್ತಾನೆ. ಇದು ನಿಜಕ್ಕೂ ಆಘಾತಕಾರಿ ವಿಚಾರ. ಅದರಲ್ಲಿ ನಂಬರ್ 1 ಯಾರು ಈತ ಶ್ರೀನಾಥ್ ಮಹಾದೇವ್ ಜೋಶಿ ಅಂತಕ್ಕಂಥ IPS ಆಫೀಸರು ಏನು ಈ ನಿಂಗಪ್ಪ ಇದ್ದಾನೆ. ನಿಂಗಪ್ಪ ಮತ್ತೆ ಈ IPS ಆಫೀಸರು ಬೆಂಗಳೂರಿನ ಲೋಕಾಯುಕ್ತ SP1 ಆಗಿದ್ದಂತಹ ಇವರು ಮಾಡಿಕೊಂಡಿರ್ತಕ್ಕಂಥ ಫೋನಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರಗಳು ನೇರವಾಗಿ ಎನ್ಕ್ವೈರಿ ಮಾಡ್ತಕ್ಕಂಥ ಪೊಲೀಸರ ಗಮನಕ್ಕೆ ಬರುತ್ತೆ. ಅದರಲ್ಲಿ ನೇರವಾಗಿ ಕುಲ್ಲಂಕುಲ್ಲ ಈ IPS ಆಫೀಸರ್ ಶ್ರೀನಾಥ್ ಮಹಾದೇವ್ ಜೋಶಿ ಇನ್ವಾಲ್ವ್ ಆಗಿರೋದು ಗೊತ್ತಾಗುತ್ತೆ. ಯಾಕಂದ್ರೆ ಯಾರ್ಯಾರನ್ನ ರೋಲ್ ಕಾಲ್ ಮಾಡ್ಕೊಂಡು ಇಸ್ಕೊಂಡ್ ಬರಬೇಕು ಅನ್ನುವಂತ ಹಲವಾರು ವ್ಯವಹಾರಗಳನ್ನ ಫೋನ್ ಮುಖಾಂತರ ಇವರಿಬ್ರು ಚರ್ಚೆ ಮಾಡ್ಕೊಂಡಿದ್ದಾರೆ. ಯಾರು ಈ ಕಾನ್ಸ್ಟೇಬಲ್ ಮತ್ತೆ ಈ SP. ಈ ವಿಚಾರ ಬಯಲಿಗೆ ಬಂದ ತಕ್ಷಣಕ್ಕೆ ಈಗಾಗಲೇ ಲೋಕಾಯುಕ್ತದ SP ಆಗಿರುವಂತಹ ಶ್ರೀನಾಥ್ ಮಹಾದೇವ್ ಜೋಶಿಯನ್ನ ನಿನ್ನೆ ಮಂಗಳವಾರ ಲೋಕಾಯುಕ್ತ ಸೇವೆಯಿಂದ ತಕ್ಷಣಕ್ಕೆ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಗೆ ಮುಗಿಯಿತು. ಇವನು ಎಂತಹ ರೋಲ್ ಕಾಲ್ ಗಿರಾಕಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕೇವಲ ಇದಿಷ್ಟೇ ಅಲ್ಲ, ಲೋಕಾಯುಕ್ತ ಸಂಸ್ಥೆಯಲ್ಲಿ ಇನ್ನೂ ಹಲವಾರು ಜನ 5-6 ಜನರು DYSPಗಳು ಮತ್ತೆ 16 ಜನ ಇನ್ಸ್ಪೆಕ್ಟರ್ಗಳು ಈ ದಂಧೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ನಮಗೆ ಲಭ್ಯ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ದೃಶ್ಯ ಮಾಧ್ಯಮಗಳು ಮತ್ತೆ ಮಾಧ್ಯಮಗಳು ಮತ್ತೆ ಸುದ್ದಿ ಮಾಧ್ಯಮಗಳ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ಇದು ನಿಜವಾಗ್ಲೂ ಒಂದು ಲೋಕಾಯುಕ್ತ ಸಂಸ್ಥೆ ಯಾವ ರೀತಿಯಾಗಿ ಭ್ರಷ್ಟರನ್ನ ಸದೆಬ ಹಿಡಿಯೋದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ನಮ್ಗಿರೋದು ಒಂದೇ ಒಂದು ಅವಕಾಶ. ಎಷ್ಟೆಲ್ಲಾ ಜನ ಭ್ರಷ್ಟಾಚಾರ ಮಾಡ್ತಾ ಇದ್ರು, ಲೂಟಿ ಮಾಡ್ತಾ ಇದ್ರು, ನಾವು ಲೋಕಾಯುಕ್ತಕ್ಕೆ ದೂರು ಕೊಡ್ತೀವಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಲೋಕಾಯುಕ್ತದಲ್ಲಿರ್ತಕ್ಕಂಥ ಪೊಲೀಸರು ಎಂತಹ ಭ್ರಷ್ಟರಿದ್ದಾರೆ ಅನ್ನೋದನ್ನ ರಾಜ್ಯದ ಜನರು ಈ ಒಂದು ಪ್ರಕರಣದಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಮೊನ್ನೆ ಅಷ್ಟೇ ಒಂದು ಪ್ರಕರಣ ಆಯ್ತು. ಈಗ ಇಂಥ ಪೊಲೀಸರು ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಮೊನ್ನೆ ಅನ್ನಪೂರ್ಣೇಶ್ವರಿ ನಗರದ ಯಾರ ಮೇಲೆ ಕುಮಾರ್ ಅನ್ನೋನು ಡೀಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇದೇ ಲೋಕಾಯುಕ್ತ ಪೊಲೀಸರು ಹೋಗಿ ಅಲ್ಲಿ ರೈಡ್ ಮಾಡ್ತಾರೆ. ರೈಡ್ ಮಾಡಿ ಅಲ್ಲಿ ಡೀಲಿಂಗ್ಗೆ ಬಂದಂತಹ ಅನ್ನಪೂರ್ಣೇಶ್ವರಿ ನಗರದ 4-5 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಬಂಧಿಸ್ತಾರೆ, ಡಿಟೈನ್ ಮಾಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತದವರು ಹಿಡಿತಾರೆ. ಹಿಡಿದಾದ್ಮೇಲೆ ಈತ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನೆ, ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಅಲ್ಲಿಂದ ತಪ್ಪಿಸ್ಕೊಂಡು ಪರಾರಿ ಆಗ್ತಾನೆ. ಅದಾದ್ಮೇಲೆ ಏನೆಲ್ಲಾ ನಾಟಕಗಳು ಬೆಳವಣಿಗೆಗಳು ಆದವು ಅನ್ನೋದನ್ನ ಸ್ವಲ್ಪ ರೀಕಾಲ್ ಮಾಡ್ಕೊಂಡ್ರೆ ನಾವು ಯಾವ ರೀತಿಯಾಗಿ ಲೋಕಾಯುಕ್ತ ಪೊಲೀಸರು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ನಮಗೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಗೆಸ್ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆವತ್ತು ಲೋಕಾಯುಕ್ತದವರು ರೇಡ್ ಮಾಡಿ ಕ್ರಮ ಜರುಗಿಸಿ ಆತನನ್ನ ಯಾರು ಪರಾರಿ ಕುಮಾರ ಇದ್ದ ಆತನನ್ನ ಒದ್ದು ಒಳಗಡೆ ಹಾಕ್ಬೇಕಾಗಿತ್ತು. ಆದ್ರೆ ಇಂಥ ಪೊಲೀಸರು ಈ ರೀತಿಯಾಗಿ ರೋಲ್ ಕಾಲ್ ಮಾಡುವಂತ ಪೊಲೀಸರು ಒಳಗಡೆ ಇದ್ದ ಕಾರಣಕ್ಕಾಗಿ ಒಂದ್ ರೀತಿಯಾಗಿ ಶಾಕಿಂಗು. ಲೋಕಾಯುಕ್ತ ರೇಡ್ ಆಗಿದ್ದೆ, ಈ ಕಡೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಪರಾರಿ ಕುಮಾರ್ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾನೆ. ಇವೆಲ್ಲವೂ ನಾವು ಅವತ್ತೇ ಹೇಳಿದ್ವಿ, ಇದು ದೊಡ್ಡ ಮಟ್ಟದಲ್ಲಿ ಡೀಲ್ ಆಗಿರುವಂತದ್ದು, ಲೋಕಾಯುಕ್ತದಲ್ಲೇ ಡೀಲ್ ಆಗಿರುವಂತದ್ದು ಅನ್ನುವಂತಹ ವಿಚಾರವನ್ನ ನಾವು ಅವತ್ತೇ ಹೇಳಿದ್ವಿ. ನಮ್ಮ ಒಂದು ಅನುಮಾನ ಅವತ್ತು. ಆದ್ರೆ ಇವತ್ತು ಖಾತ್ರಿ ಆಗ್ತಾ ಇದೆ, ಲೋಕಾಯುಕ್ತದಲ್ಲಿರುವಂತಹ ಪೊಲೀಸರು ಏನು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರನ್ನ ಲೂಟಿ ಮಾಡೋದಿಕ್ಕೆ ಕುಲ್ಲಂಕುಲ್ಲ ತಮ್ಮ ಪಟಾಲಂನ ಲೋಕಾಯುಕ್ತ ಪೊಲೀಸರ ಪಟಾಲಂನ ಬಳಸಿಕೊಂಡು ಬ್ರೋಕರ್ಗಳನ್ನ ಇಟ್ಕೊಂಡು ಇವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಬೇಲಿಯೇ ಎದ್ದು ಹೊಲ ಮೇಯುವಂತಾದ್ರೆ ನಾವು ಜನರು ಇವತ್ತು ಯಾರ ಮೇಲೆ ವಿಶ್ವಾಸ ಇಡೋದು? ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ವಿರೋಧಿ ಸಿದ್ದರಾಮಯ್ಯನವರು, ಸಮಾಜವಾದಿ ಸಿದ್ದರಾಮಯ್ಯನವರು, ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಇರುವಂತಹ ಸಿದ್ದರಾಮಯ್ಯ ಅಧಿಕಾರ ನಡೆಸ್ತಾ ಇರುವಂತಹ ಅವಧಿಯಲ್ಲೇ ಈ ರೀತಿಯಾಗಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆ, ವಿಶ್ವಾಸಾರ್ಹತೆ ಉಳ್ಳಂತಹ ಸಂಸ್ಥೆ ಒಳಗೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅಂತಂದ್ರೆ ನಾವು ಸಿದ್ದರಾಮಯ್ಯ ಅವರನ್ನ ಕೇಳ್ಬೇಕಾ ಬೇಡವಾ? ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡೋದಕ್ಕೆ ಸಮರ್ಥರಿದ್ದಾರಾ ಅನ್ನೋದನ್ನ ರಾಜ್ಯದ ಜನರು ಇವತ್ತು ಅಂತ ಪ್ರಶ್ನೆಯನ್ನ ಕೇಳ್ಬೇಕಾ ಬೇಡವಾ? ಯಾರು ಇದಕ್ಕೆಲ್ಲ ಹೊಣೆಗಾರರು? ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ,
ಇವರು ಕುಲ್ಲ ಏನು ತಿಂಗಳಿಗೆ ಈತ ಯಾರಿದ್ದಾನೆ, ಶ್ರೀನಾಥ್ ಮಹಾದೇವ್ ಜೋಶಿ ಅಂತಕ್ಕಂತ ಒಬ್ಬ IPS ಆಫೀಸರ್, ಲೋಕಾಯುಕ್ತದ SP, ತಿಂಗಳಿಗೆ 10 ಲಕ್ಷ ರೂಪಾಯಿನ ಒಬ್ಬೊಬ್ಬ ಡಿಸಿಗೆ, ಒಬ್ಬೊಬ್ಬ ಅಬಕಾರಿ ಡಿಸಿಯಿಂದ 5 ಲಕ್ಷ ರೂಪಾಯಿನ ರೋಲ್ ಕಾಲ್ ನ ಫಿಕ್ಸ್ ಮಾಡ್ಕೊಂಡಿದ್ರಂತೆ. ಅದ್ರಲ್ಲಿ ಯಾರೋ ಒಂದಷ್ಟು ಜನ ಏನು ಡಿಸಿಗಳು, SI ಇವ್ರ ಹತ್ರ ಕಾಲಿಗೆ ಬಿದ್ದೋ ಕೈಗೆ ಬಿದ್ದೋ ನಮಸ್ಕಾರ ಹಾಕೊಂಡು, ನಮ್ಮ ಹತ್ರ ಅಷ್ಟೊಂದು ವರಮಾನ ಇಲ್ಲ ಸ್ವಾಮಿ, ದಯವಿಟ್ಟು 2 ಲಕ್ಷಕ್ಕೆ 3 ಲಕ್ಷಕ್ಕೆ ಡೀಲ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ಕೊಂಡಿದ್ರೆ ಒಂದು 100 ಕೋಟಿ ರೂಪಾಯಿಗಳ ಹಗರಣ, 100 ಕೋಟಿ ರೂಪಾಯಿಗಳ ಏನು ಬ್ಲಾಕ್ ಮನಿಯನ್ನ, ಭ್ರಷ್ಟಾಚಾರದ ಹಣವನ್ನ ಇವರು ಸಂಗ್ರಹಿಸಿಕೊಂಡು ಅಲ್ಲಿದ್ದಂತಹ ಹಣವನ್ನ ಯಾವ್ದೋ ಕ್ರಿಪ್ಟೋ ಕರೆನ್ಸಿಗೆ ಹಾಕೋದ್ರ ಮುಖಾಂತರ ಅಲ್ಲಿ ಇವರೆಲ್ಲರೂ ಹಲವಾರು ಜನರು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲ ಹಂಚ್ಕೋತಾ ಇದ್ರು. ನನ್ಗ ಅನ್ಸುತ್ತೆ ಒಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಆ ಕರಪ್ಷನ್ ನ ಭ್ರಷ್ಟಾಚಾರದಲ್ಲಿ ಮುಳುಗ್ತಾರೆ ಅಂತ ಅಂದ್ರೆ, ಯಾರು ಭ್ರಷ್ಟರನ್ನ ಮಟ್ಟ ಹಾಕ್ಬೇಕಾಗಿತ್ತು ಅವರೇ ಭ್ರಷ್ಟಾಚಾರದಲ್ಲಿ ಮುಳುಗ್ತಾರೆ ಅಂತ ಅಂದ್ರೆ, ಇದು ಸರ್ಕಾರದ ಕುಮ್ಮಕ್ಕಿಲ್ಲದೆ, ಸರ್ಕಾರದ ಏನು ಪಾಲುದಾರಿಕೆ ಇಲ್ಲದೆ ಇವ್ರು ಮಾಡಿರೋಲ್ಲ. ಬಹುಶಃ ಇದರಲ್ಲಿ ರೋಲ್ ಕಾಲ್ ಮಾಡಿದಂತ ಹಣದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ, ಸಿದ್ದರಾಮಯ್ಯನವ್ರಿಗೆ ಅಥವಾ ಸಿದ್ದರಾಮಯ್ಯನವರ ಮಂತ್ರಿಮಂಡಲದ ಹಲವಾರು ಜನರಿಗೆ ಇದರಲ್ಲಿ ಪಾಲುದಾರಿಕೆ ಇತ್ತು ಅಂತ ನಮ್ಗೆ ಅನ್ಸುತ್ತೆ. ಇಲ್ಲ ಅಂದ್ರೆ ಹೇಗೆ ಇಷ್ಟೊಂದು ಕುಲ್ಲ ಇವರು ಓಪನ್ ಆಗಿ ಮಾಡ್ತಾರೆ? ಹಿಂದೆ ಒಬ್ಬ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇದ್ದಂತಹ ಏನು ಭಾಸ್ಕರ ಅಂತಕ್ಕಂಥವನು ತನ್ನ ಮಗನನ್ನೇ ಕಚೇರಿನಲ್ಲಿ ಕುಂಡಿಸ್ಕೊಂಡು ಭ್ರಷ್ಟಾಚಾರ ಮಾಡಿ ಲೋಕಾಯುಕ್ತ ಕಚೇರಿಯನ್ನ ವಿಶ್ವಾಸಾರ್ಹತೆಯನ್ನ ಹಾಳು ಮಾಡದೆ ಆತ ಹೋದ. ಅದಾದ ನಂತರ ಬಂದಂತ ಸಿದ್ದರಾಮಯ್ಯನವರು ಪಾಪ ಭ್ರಷ್ಟಾಚಾರ ವಿರೋಧಿ ಸಮಾಜವಾದಿ ಸಿದ್ದರಾಮಯ್ಯನವರು ಲೋಕಾಯುಕ್ತವನ್ನೇ ಸರ್ವನಾಶ ಮಾಡಿ ನಿರ್ನಾಮ ಮಾಡಿ 2016ರಲ್ಲಿ ACB ಯನ್ನ ತೆರೆದ್ರು. ಹೇಗೋ ರಾಜ್ಯದ ಜನರ ಪುಣ್ಯಕ್ಕೆ ಹೈಕೋರ್ಟ್ 2022ರಲ್ಲಿ ಹೈಕೋರ್ಟ್ ಏನು ಮತ್ತೆ ACB ನ ರದ್ದು ಮಾಡಿ ಲೋಕಾಯುಕ್ತಕ್ಕೆ ಪೊಲೀಸ್ ಪವರ್ ಅನ್ನ ಕೊಟ್ಟು ಲೋಕಾಯುಕ್ತಕ್ಕೆ ಪವರ್ ಅನ್ನ ಕೊಟ್ಟಿದ್ದ ಕಾರಣಕ್ಕಾಗಿ ಇನ್ನೊಂದಷ್ಟು ಭ್ರಷ್ಟರಿಗೆ ಲೋಕಾಯುಕ್ತದ ಮೇಲೆ ಒಂದಷ್ಟು ಭಯ ಬರುವಂತಹ ವಾತಾವರಣ ನಿರ್ಮಾಣ ಆಯ್ತು. ಆದ್ರೆ ಈಗೇನಾಯ್ತು ಮತ್ತೆ ಅದೇ ಲೋಕಾಯುಕ್ತದ ಪೊಲೀಸರು ಮತ್ತೊಮ್ಮೆ ಏನು ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸೋದು, ಯಾರಿಗೆ ರೈಡ್ ಮಾಡ್ತೀವಿ ಅಂತ ಹೇಳಿ ಎದುರಿಸೋದು, ಅವ್ರಿಗೆ ರೈಡ್ ಬರ್ತಾ ಇದಾರೆ ಅಂತ ಹೇಳಿ ಹಿಂದ್ಗಡೆ ಮೆಸೇಜ್ ಹಾಕೋದು, ಮತ್ತೆ ಅಲ್ಲಿಂದ ರೋಲ್ ಕಾಲ್ ಮಾಡ್ಕೊಳ್ಳೋದು, ಮತ್ತೆ ತಿಂಗಳ ಮಾಮೂಲಿಯನ್ನ ಫಿಕ್ಸ್ ಮಾಡ್ಕೊಳ್ಳೋದು. ಇದೊಂದು ಸಿದ್ದರಾಮಯ್ಯನವರ ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಯಾವ ರೀತಿಯಾಗಿ ಅಸಮರ್ಥ ಒಂದು ಆಳ್ವಿಕೆಯನ್ನ, ಅಸಮರ್ಥ ಆಡಳಿತವನ್ನ, ಭ್ರಷ್ಟಾಚಾರವನ್ನ ಪೋಷಣೆ ಮಾಡುವಂತಹ ಒಂದು ಆಡಳಿತವನ್ನ ನೀಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಏನು ಕುಲ್ಲ ಓಪನ್ ಒಂದು ಘಟನೆ ಸಾಕ್ಷಿಯಾಗಿದೆ. ಈ ವಿಚಾರದಲ್ಲಿ ನಾವು ಒಂದು ಜವಾಬ್ದಾರಿಯುತವಾದಂತಹ ರಾಜಕೀಯ ಪಕ್ಷವಾಗಿ ಮತ್ತೆ ಭ್ರಷ್ಟಾಚಾರವನ್ನ ಮೊದಲಿನಿಂದನೂ ವಿರೋಧಿಸಿಕೊಂಡು ಬಂದಿರುವಂತಹ ಒಂದು ರಾಜಕೀಯ ಪಕ್ಷವಾಗಿ ಜನರಲ್ಲಿ ಕೇಳ್ಕೊಳ್ಳೋದೇನಂತ ಅಂದ್ರೆ, ಇಂಥ ಭ್ರಷ್ಟರಿಗೆ ನಿಜವಾಗಿಯೂ ಕೂಡ ಒಂದು ವಿಶ್ವಾಸದ ಆಧಾರದ ಮೇಲೆ ಅವರನ್ನು ತೆಗೆದುಕೊಂಡು ಹೋಗಿ ಯಾವುದೋ ಇವ್ರ IPSಗೆಲ್ಲ ಏನ್ ಬಂದಿದೆ, ಎಷ್ಟೆಲ್ಲ ಸಂಬಳ ಇವ್ರಿಗೆ, 3-4 ಲಕ್ಷ ರೂಪಾಯಿ ಸಂಬಳ, ಏನೇನೋ ಬತ್ತಿ, ಕಾರು, ಆಳು ಗೀಳು, ಗನ್ಮೇನು ಇಷ್ಟೆಲ್ಲ ಕೊಟ್ರಿ ಪಾಪಿಗಳಿಗೆ, IPSಗಳಿಗೆ ಯಾವನೋ ಒಬ್ಬ ಆದಿಬೀದಿನಲ್ಲಿ ಇವನು ಯಾರು PC ರೋಲ್ ಕಾಲ್ ಮಾಡಿದ್ರೆ ಏನೋ ಪರವಾಗಿಲ್ಲ PC ಮಾಡ್ಕೊಂಡವನು ಅಂತ ಹೇಳ್ಬೋದು. ಹಲವಾರು ಜನರು ನಮ್ಮನ್ನು ಮಾತಾಡ್ತಾರಲ್ಲ, ನೀವೇನು KRS ಮುಗಿಸಿದವರು ಯಾವನ್ನ PC ನೀಡ್ತೀರಾ, ಇನ್ನೊಬ್ಬ ನೀಡ್ತೀರಾ, ದೊಡ್ಡವರು ಲೂಟಿ ಮಾಡ್ತಾ ಇದಾರೆ ಅಂತ. ಹೌದು, PC-ಗೆ ಹೌದು ನೀವು ಹೇಳಿದಂಗೆ ಒಂದು ಏನೋ ಹೋಗ್ಲಿ ಪಾಪ ಹಾಳಾದವರು ಸಂಬಳ ಕಡಿಮೆ ಮಾಡ್ತಾರೆ ಅಂತ ಹೇಳ್ಬೋದು. ಈ IPSಗಳಿಗೆ ಏನಾಗಿದೆ? ಒಟ್ಟಾರೆಯಾಗಿ ಇವತ್ತು ಎಲ್ಲರೂ ತಿಂತಾ ಇದ್ದಾರೆ. ಯಾರು? ರಾಜಕಾರಣಿಗಳು ತಿಂತಾ ಇದ್ದಾರೆ, ಮಿನಿಸ್ಟರ್ಗಳು ತಿಂತಾ ಇದ್ದಾರೆ, ಮುಖ್ಯಮಂತ್ರಿಗಳು ತಿಂತಾ ಇದ್ದಾರೆ. ಅವರು ತಿನ್ನೋದ್ರಲ್ಲಿ ಲೂಟಿ ಆಗಿರ್ಬೇಕಾದ್ರೆ ನಾವು ಕಷ್ಟಪಟ್ಟು ಓದ್ಕೊಂಡು ಬಂದಿರುವಂತ IPSಗಳು, ನಾವು IASಗಳು ನಾವ್ಯಾಕೆ ಸುಮ್ಮನಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಇವತ್ತು IPSಗಳು ಬಂದ್ಬಿಟ್ಟಿದ್ದಾರೆ. ಆ ಕಾರಣದಿಂದಾಗಿನೇ ರಿಟೈರ್ಡ್ ಆಗ್ಲಿ ಮತ್ತೆ ಓಡೋಗಿ ರಾಜಕಾರಣಿಗಳ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಇನ್ಯಾವುದೋ ಒಂದು ಗಂಜಿ ಕೇಂದ್ರವನ್ನ ಹುಡಿಕೊಂಡು ಅಲ್ಲಿ ಕೆಲಸ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರೋದು IPSಗಳು IASಗಳು. ಯಾಕೆ? ಇಂಥದಕ್ಕೆ ಅವರು ಕಕ್ಕ ತಿಂದಿ ರೂಢಿಯಾಗಿ ಮತ್ತೆ ಕಕ್ಕನೇ ಬೇಕು ಆ ನಾಯಿಗಳಿಗೆ. ಇವ್ರಿಗೆ ನಾಯಿಗಳು ಹೇಗೆ ನೀವು ಉಷ್ಟಾನ್ನವನ್ನ ಕೊಟ್ಟು ಕಕ್ಕನ್ನೇ ಹುಡಿಕೊಂಡು ಹೋಗ್ತಾವೋ ಆ ರೀತಿಯಾಗಿ ಇವತ್ತು ಕರ್ನಾಟಕದ IPSಗಳು IASಗಳು ಏನು ತಾವು ಕಕ್ಕವನ್ನ ತಿಂದಿ ಕೊಬ್ಬನ್ನ ಬೆಳೆಸ್ಕೊಂಡು ಮತ್ತೆ ರಿಟೈರ್ಡ್ ಆದ್ಮೇಲೆ ಅದೇ ಕಕ್ಕವನ್ನ, ಅದೇ ಅಮೇದ್ಯವನ್ನ ಹುಡಿಕೊಂಡು ಹೋಗಿ ಇವತ್ತು ರಾಜಕಾರಣಿಗಳ ಕಾಲು ಕೈ ಹಿಡಿದು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣಿಗಳು, ಸರ್ಕಾರ ನಡೆಸೋರು ಅಂತಹ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಕಾರಣಕ್ಕಾಗಿ ಈ ರೀತಿಯಾಗಿ ಕುಲ್ಲಂಕುಲ್ಲ IPS IAS ಅಧಿಕಾರಿಗಳು ಇವತ್ತು ಈ ತರದ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ನಾವು ಕರ್ನಾಟಕ ಸಮಿತಿ ಪಕ್ಷದ ಪರವಾಗಿ ಇವನು ಯಾವನಿದ್ದಾನೆ, ಇನ್ನೂ ಒಬ್ಬ IPS ಅಧಿಕಾರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ DYSPಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಪ್ರಕರಣ ಬೆಳಕಿಗೆ ಬರಬೇಕು, ಯಾರೆಲ್ಲ ಹಿನ್ನೆಲೆ ಇದರಲ್ಲಿ ಮುಳುಗಿದ್ದಾರೆ, ಮತ್ತೆ ಇದೊಂದು ದೊಡ್ಡ ಸ್ಕ್ಯಾಂಡಲ್.
ದೊಡ್ಡ ಭ್ರಷ್ಟಾಚಾರದ ಒಂದು ನಿಜಕ್ಕೂ ಇದೊಂದು ಅವಮಾನಕರವಾದ ಸಂಗತಿ. ಏನು ಒಂದು ಸರ್ಕಾರಕ್ಕೆ ನಿಜವಾಗ್ಲೂ ಮಾನ ಮರ್ಯಾದೆ ಅಂತ ಇದ್ರೆ ಈ ಕೂಡಲೇ ಇದು ಒಂದು ಗಂಭೀರವಾದಂತಹ ವಿಚಾರ ಅಂತ ಹೇಳಿ ಇದನ್ನ ಪರಿಗಣಿಸಿ ಇದಕ್ಕೆ ಚರ್ಚೆ ಮಾಡಿ ಸದನದಲ್ಲಿ ವಿಚಾರವನ್ನ ಚರ್ಚೆ ಮಾಡಿ ಇದನ್ನ ನೇರವಾಗಿ ತನಿಖೆ ಮಾಡಿ ಇವತ್ತು ಆಲ್ರೆಡಿ ಏನು ಕರಪ್ಷನ್ ಆಕ್ಟ್ ಅಡಿನಲ್ಲಿ ಏನಂತಾರೆ PC ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ಈಗ ಅವ್ರ ಮೇಲೆ ದೂರು ದಾಖಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ SP ಮತ್ತೆ ಇನ್ನೊಬ್ಬ SP ಮತ್ತೆ ಒಂದ್ 4-5 ಜನರು DYSP ಇನ್ಸ್ಪೆಕ್ಟರ್ಗಳ ಮೇಲೆ. ನೋಡಿ, ಇದೊಂದು ಕ್ರಿಮಿನಲ್ ಪ್ರಕರಣ ಮತ್ತೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಏನೆಲ್ಲ ಕಾನ್ಸ್ಪಿರಸಿಯನ್ನ ಮಾಡಿ ಬ್ರೋಕರ್ಗಳನ್ನ ಇಟ್ಕೊಂಡು ಸುಲಿಗೆ ಮಾಡಿ ಎಕ್ಸ್ಟಾರ್ಷನ್ ಮಾಡಿ ಬೆದರಿಸಿ ಹಣವನ್ನ ತೆಗೆದುಕೊಳ್ಳುವಂತ ಪ್ರಕರಣ ಆಗಿರೋದ್ರಿಂದ ಇದನ್ನ ಏನು ಭಾರತೀಯ ನ್ಯಾಯ ಸಂಹಿತೆ BNS ಆಕ್ಟ್ ಅಡಿನಲ್ಲಿ ಇದನ್ನ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಸೊ ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ, ನಿಮ್ದು ಅವ್ರದ್ದು ಏನೇನ್ ಸಂಬಂಧಗಳಿದಾವ ಗೊತ್ತಿಲ್ಲ, ಯಾವ್ಯಾವ ತಲೆಹಿಡಿಕ ಸಂಬಂಧಗಳನ್ನ ಸರ್ಕಾರದ ಮಂತ್ರಿಮಂಡಲದವರು, ಮುಖ್ಯಮಂತ್ರಿಗಳು, ಅವರು ಸರ್ಕಾರಿ ಈ ತರದ್ದು IPS ಗಳು IAS ಗಳೇ ಇವತ್ತು ರಾಜಕಾರಣಿಗಳಿಗೆ ಪಿಂಪ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ತಲೆಹಿಡಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ, ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂನು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೂ ಏನೆಲ್ಲ ತಲೆಹಿಡಿಕ ಸಂಬಂಧಗಳಿದಾವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೇನಾದ್ರೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂತ ಏನಾದ್ರೂ ಇದ್ರೆ, ಏನು ನಮ್ದು 135 ಸೀಟು ಫುಲ್ ಪವರ್ ಅಲ್ಲಿ ಫುಲ್ ಜನ ಬೆಂಬಲದಲ್ಲಿ ಬಂದಿದೀವಿ ಅಂತ ಹೇಳ್ತಾ ಇದ್ರಿ, ಅಂತ ಜನರಿಗೆ ಮೋಸ ಮಾಡಬಾರ್ದು, ಅಂತ ಜನರಿಗೆ ದ್ರೋಹ ಬಗೆಬಾರ್ದು ಅನ್ನೋದೇನಾದ್ರೂ ನಿಮ್ಗೆ ಇದ್ರೆ, ಕಳಕಳಿ ಕಾಳಜಿ ಇದ್ರೆ ದಯಮಾಡಿ ಈ ಕೂಡಲೇ ಈ ಒಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ರೋಲ್ ಕಾಲ್ ಮಾಡ್ತಿದ್ದಂತವರ ಎಲ್ಲರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿ ಅವರ ವಿರುದ್ಧ ಅಗತ್ಯವಾದ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೆ. ಇದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಾವು ರಾಜ್ಯದ ಜನರು ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಕ್ರಮ ತಗೊಳ್ಳಲ್ಲ, ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ, ಸಿಗಾಕೋತಾರೆ, ಪೊಲೀಸ್ ಕೇಸ್ ಮಾಡ್ತಾರೆ, ಇನ್ನು ಆಮೇಲೆ ಏನಾಗುತ್ತೆ ಬೇಲ್ ತಗೋತಾರೆ, ಆಚೆಗೆ ಬರ್ತಾರೆ. ಆಮೇಲೆ ಕೆಲವೊಂದ್ಸಾರಿ ಲೋಕಾಯುಕ್ತದವರು ತನಿಖೆ ಮಾಡ್ತಾ ಇದ್ರೆ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಇವ್ರು ಪೊಲೀಸ್ ಅಲ್ಲಿ ಇರ್ತಾರೆ, ಮತ್ತೆ ಅವ್ರನ್ನ ಪೊಲೀಸ್ ಅವ್ರ ಜೊತೆನಲ್ಲಿ ಮತ್ತೆ ಇದೇ ತರದ್ದು ಶಾಮೀಲ್ ಆಗ್ತಾರೆ, ಮತ್ತೆ ಅವ್ರದ್ದು ಕೇಸ್ಗಳು ಅಲ್ಲಿಗಲ್ಲಿಗೆ ಮುಚ್ಚೋಗ್ತವೆ, ಮತ್ತೆ ಅಧಿಕಾರಕ್ಕೆ ಬರ್ತಾರೆ, ಮತ್ತೆ ಇನ್ನೆಲ್ಲೋ SP ಆಗ್ತಾರೆ, ಇನ್ನೆಲ್ಲೋ DCP ಆಗ್ತಾರೆ. ಇಂಥವ್ರ ಕೈ ಕೆಳಗಡೆ ಜನರು ಹೇಗೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಇವ್ರಿಗಂತೂ ಮಾನ ಮರ್ಯಾದಿಲ್ಲ, ಸರ್ಕಾರ ನಡೆಸೋರ್ಗೂ ಮಾನ ಮರ್ಯಾದಿಲ್ಲ, ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡು ಮತ್ತೆ ಅಧಿಕಾರಕ್ಕೆ ಬಂದು ಮತ್ತೆ ಅದೇ ಕೆಲಸ ಮಾಡೋಂಥವ್ರಿಗಂತೂ 3 ಕಾಸಿನ ಕಕ್ಕಸ್ತಿನವ್ರಿಗೆ 3 ಕಾಸಿನ ಮಾನ ಮರ್ಯಾದೆ ಇವ್ರಿಗಂತೂ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಂಥವ್ರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಬಹುಶಃ ಚಪ್ಪಲಿ ತಗೊಂಡು ಹೊಡೆಯೋದು ಒಂದ್ ರೀತಿ ಅಮಾನುಷವಾದದ್ದು, ಕಾನೂನು ಬಾಹಿರವಾದದ್ದು. ಹಾಗ್ ಮಾಡಿದ್ರೆ ನಾವು ಕಾನೂನಿಗೂ ಮರ್ಯಾದೆ ಕೊಟ್ಟಂಗಾಗಲ್ಲ, ಮತ್ತೆ ಅದೊಂದು ಅಮಾನವೀಯ ಕೃತ್ಯ. ನಾವು ಎಕಡ ತಗೊಂಡು ನಮ್ಮ ಕಾಲನ್ನ ಗಲೀಜಿಂದ ಕಾಪಾಡುವಂತ ಎಕಡ ತಗೊಂಡು ಒಬ್ಬ ಮನುಷ್ಯನ್ ಹೊಡೆದ್ರೆ ಅದೊಂದು ಅಮಾನವೀಯ ಕೃತ್ಯ ಅಂತ ಹೇಳಿ ನಾವು ಅನ್ಕೊಂಡಿರೋದ್ರಿಂದ ಒಂದು ನಾಗರಿಕ ಸಮಾಜದಲ್ಲಿ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಂಥ ದೇಶದ್ರೋಹಿಗಳು ಯಾರಿದ್ದಾರೆ, ಮಾನಗೇಳಿಗಳು ಯಾರಿದ್ದಾರೆ, ಜನರನ್ನ ಶೋಷಣೆ ಮಾಡೋದಕ್ಕೆ, ಜನರನ್ನ ಲೂಟಿ ಮಾಡೋದಕ್ಕೇನೆ ಭ್ರಷ್ಟರನ್ನ, ಸುಳ್ಳುಗಾರರನ್ನ, ಮೋಸಗಾರರನ್ನ, ವಂಚಕರನ್ನ ಕಾಪಾಡಿ ಇನ್ನೊಂದಷ್ಟು ಜನಸಾಮಾನ್ಯರನ್ನ ಸುಲಿಗೆ ಮಾಡೋದಕ್ಕೆ, ಜನಸಾಮಾನ್ಯರನ್ನ ವಂಚಿಸೋದಕ್ಕೆ ಸಹಕಾರವನ್ನ ಕೊಡ್ತಾ ಇರುವಂತಹ ಇಂಥ ಶ್ರೀನಾಥ್ ಮಹಾದೇವ್ ಜೋಶಿ ತರಹದ ಅಯೋಗ್ಯರಿಗೆ, ನೀಚರಿಗೆ, ಅಮೇಧ್ಯ ತಿನ್ನುವಂತವ್ರಿಗೆ ನಾವು ಒಂದು ಸನ್ಮಾನವನ್ನ ಮಾಡಬೇಕಾಗಿದೆ. ಸನ್ಮಾನ ಮಾಡೋದು ಬಹಳ ದೊಡ್ಡ ಗನಂದಾರಿ ಕೆಲಸ ಮಾಡಿದೀರಾ ಅಂತ ಹೇಳಿ ಸನ್ಮಾನ ಮಾಡೋದಲ್ಲ. ಅವ್ರಿಗೆ ಪಾಪಿಗಳ, ಅಯೋಗ್ಯರ, ನೀಚರ ಒಂದಷ್ಟು ಜನರು ಇವತ್ತು ನೋಡ್ತಾ ಇದೀವಿ. ಯಾವನೋ ಒಬ್ಬ ನಮ್ ಸ್ನೇಹಿತ ಸಬ್ ಇನ್ಸ್ಪೆಕ್ಟರ್ ಅಂತ ಅಂದ್ರೆ ನಮ್ ಸ್ನೇಹಿತ ಸಬ್ ಇನ್ಸ್ಪೆಕ್ಟರ್ ಅಪ್ಪ ಅಲ್ಲಿ, ನಮ್ ಸ್ನೇಹಿತ ಅವನು, ನಮ್ಮ ಸ್ನೇಹಿತ ಇನ್ಸ್ಪೆಕ್ಟ್ರು, ನಮ್ಮವನು ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಅಲ್ಲಿ ಯಾವ್ದೋ ಸ್ಟೇಷನ್ ಅಲ್ಲಿ ಇದ್ದಾನೆ, ನಮ್ಮವರಪ್ಪ ಅವರು DYSP, ನಮ್ಮವರಪ್ಪ SP ಅಂತ ಹೇಳಿ ಏನು ಅವ್ರು ಮಾಡ್ತಾ ಇರೋದ್ರಿಂದ ಹೇಳ್ತಿನ್ನ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರನ್ನ ದೊಡ್ಡ ಮನುಷ್ಯರು ಅಂತ ಹೇಳಿ ಭಾವಿಸ್ಕೊತಾ ಇದೀವಲ್ಲ. ಎಂತ ದೊಡ್ಡ ಮನುಷ್ಯರು ಈ ಪಾಪಿಗಳು ಅನ್ನೋದನ್ನ ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು. ಜನಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಮನವರಿಕೆ ಮಾಡಿಕೊಡುವಂತ ಒಂದು ಕೆಲಸ ಯಾವುದು ಅಂತ ಅಂದ್ರೆ ಇಂಥ ನೀಚರು ಯಾರಿದ್ದಾರೆ ಇವರಿಗೆ ನಾಗರಿಕ ಸನ್ಮಾನ ಮಾಡೋದು. ನೋಡಪ್ಪ, ಈಗ ಆತ ಎಲ್ಲೋ ಕೋರಮಂಗಲದ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದಾನೆ ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ, ಈ ಶ್ರೀನಾಥ್ ಮಹಾದೇವ್ ಜೋಶಿ. ಹಾಗಾಗಿ ನಾವು ಕೋರಮಂಗಲ ಅಪಾರ್ಟ್ಮೆಂಟ್ಗೆ ಹೋಗಿ ಆ ಅಪಾರ್ಟ್ಮೆಂಟ್ ಅಲ್ಲಿ ಇವನು ಬಹಳ ದೊಡ್ಡ ಮನುಷ್ಯ, ಸಿಂಗಮ್ಮು,
ಏನು ಡಿಸಿಪಿ ಆಗಿದ್ದವನು, ಕಮಿಷನರ್ ಆಗಿದ್ದವನು, ಈಗ SP ಆಗಿರೋದು ಇದ್ದವನು ಅಂತ ಹೇಳಿ ಒಂದು ಜನರು ಅನ್ಕೊಂಡಿದ್ದಾರೆ. ಇವನು ನಮ್ಮನ್ನೆಲ್ಲರೂ ಹೇಗೆ ವಂಚಿಸಿದಾನೆ, ಇಡೀ ರಾಜ್ಯದ ಜನರನ್ನ ಹೇಗೆ ವಂಚಿಸಿದಾನೆ, ಇಡೀ ದೇಶಕ್ಕೆ ಒಂದು ಏನು ಭ್ರಷ್ಟರಿಗೆ ರಕ್ಷಣೆ ಕೊಡೋದ್ರ ಮುಖಾಂತರ ಯಾವ ರೀತಿಯಾದಂತ ದೇಶದ್ರೋಹಿ ಕೆಲಸವನ್ನ ಈ IPS ಓದ್ಕೊಂಡಿರುವಂತಹ ನಾಲಾಯಕ್ ಜೋಶಿ ಮಾಡಿದಾನೆ ಅನ್ನುವಂತಹ ಒಂದು ವಿಚಾರವನ್ನ ರಾಜ್ಯದ ಜನರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಮತ್ತೆ ಅವರ ನೆಂಟರಿಗೆ ಸ್ನೇಹಿತರಿಗೆ ತಿಳಿಸುವಂತಹ ಕೆಲಸವನ್ನ KRS ಪಕ್ಷದಿಂದ ನಾವು ಮಾಡೋದಕ್ಕೆ ಮುಂದಾಗ್ತಾ ಇದೀವಿ. ರಾಜ್ಯದ ಜನರು ನೋಡಿ, ಯಾರನ್ನ ನಾವು ಇವತ್ತು ನಂಬಿಕೊಂಡು ನಮ್ ರಕ್ಷಣೆ ಮಾಡ್ತಾರೆ ಇವರು ಅಂತ ಹೇಳಿ ನಾವು ಅನ್ಕೊಂಡಿದ್ವು, ಅವರೇ ಇವತ್ತು ಈ ತರದ ಕುಲ್ಲಂಕುಲ್ಲ ನಮ್ಮನ್ನ ಶೋಷಣೆ ಮಾಡೋದಕ್ಕೆ ಭ್ರಷ್ಟರೊಂದಿಗೆ ಶಾಮೀಲ್ ಮಾಡಿಕೊಂಡು ಈ ರಾಜ್ಯವನ್ನ ಎಂತಹ ದುಸ್ಥಿತಿಗೆ ತರೋದಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲವನ್ನ ರಕ್ಷಣೆ ಮಾಡ್ಬೇಕಾಗಿದ್ದಂತವ್ರು, ಕಾಪಾಡ್ಬೇಕಾಗಿರುವಂತವ್ರು ಇವತ್ತು ರಾಜಕಾರಣಿಗಳು, ಅವರೂ ಅಂತದ್ದೇ ಕೆಲಸದಲ್ಲಿ ಮುಳುಗಿರೋದ್ರಿಂದ ನಮ್ಮನ್ನ ರಕ್ಷಣೆ ಮಾಡೋದು ಯಾರು, ಕಾಪಾಡೋದು ಯಾರು ಅನ್ನೋದು ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇದೇ ಸಂದರ್ಭದಲ್ಲಿ ಇವನ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ನಮ್ಮ ಜೀವನ್ ಅವರು ಹೇಳ್ತಾರೆ. ಯಾರು ಇವತ್ತು ಅವನಿದ್ದಾನೆ ಶ್ರೀನಾಥ್ ಮಹಾದೇವ್ ಜೋಶಿ, ಹಿಂದೆ ಯಾರು ಪರಾರಿ ವೀರ ಇದ್ನಲ್ಲ ಅನ್ನಪೂರ್ಣೇಶ್ವರ ನಗರದ ಇನ್ಸ್ಪೆಕ್ಟರ್ ಆ ಕುಮಾರ್ ವಿಚಾರಕ್ಕೆ ಏನಾಗಿದೆ ಅಂತ ಹೇಳಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಪುಣ್ಯಾತ್ಮ ಯಾವ ತರಕ್ಕೆ ಮಾತಾಡಿದಾನೆ ಅನ್ನೋದನ್ನ ಖುದ್ದು ಅವನ ಮುಂದೆ ಹೋಗಿ ಮಾಹಿತಿ ಪಡ್ಕೊಳ್ಳೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜೀವನ್ ಅವರು ಈಗ ನಿಮ್ಗೊಂದಷ್ಟು ಅವನ ವಿಚಾರವಾಗಿ ಈತ ಎಂತ ಭ್ರಷ್ಟ, ನೀಚ ಮತ್ತೆ ಎಂತ ನಾಲಾಯಕ್ ಅನ್ನೋದನ್ನ ಅವರೊಂದಷ್ಟು ಅವ್ರ ಆಗಿರುವಂತ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ, ಈಗ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿದೆ, ನಾವು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗಿ ಏನು ಕುಮಾರ್ಗೆ ಸನ್ಮಾನ ಮಾಡಬೇಕಿತ್ತು ಲೋಕಾಯುಕ್ತ ರೈಡ್ ಆದಂತ ಪ್ರಕರಣದಲ್ಲಿ. ಅದಾದ ನಂತರ ಇಲ್ಲ ಅಲ್ಲಿರುವಂತ ಏನು DYSP DCP ಬಂದು ನಮ್ಮನ್ನ ಕರೆದುಕೊಂಡು ಹೋಗಿ ಇಲ್ಲ ಪರಾರಿ ಕುಮಾರ್ ಎಲ್ಲೂ ಪರಾರಿ ಆಗಿಲ್ಲ, ಠಾಣೆಯಲ್ಲೇ ಇದ್ದಾನೆ ಅಂತ ಹೇಳಿ ಅನ್ನಪೂರ್ಣೇಶ್ವರ ಠಾಣೆಗೆ ಕರ್ಸ್ಕೊಂಡು ಅವನು ಅವತ್ತ ಸೀಟಲ್ಲೇ ಕೂತಿದ್ದನ್ನು ನಾವು ನೋಡಿದ್ವಿ. ಅದಾದ ನಂತರ ಏನಿದು ಪ್ರಕರಣ ಹಿಂಗಾಗೋಯ್ತಲ್ಲ, ಪತ್ರಿಕೆಗಳಲ್ಲೆಲ್ಲ ನೋಡಿದ್ರೆ ಪರಾರಿ ಅಂತ ಬರ್ತಾ ಇದೆ. ಏನಾಗಿರ್ಬೋದು, ಏನು ಲೋಕಾಯುಕ್ತದಲ್ಲಿ ಏನಾದ್ರು ಲೂಪೋಲ್ಗಳಿರ್ಬೋದಾ, ಲೋಕಾಯುಕ್ತದಲ್ಲಿ ಏನೋ ಸಮಸ್ಯೆ ಇರ್ಬೇಕಲ್ಲ ಅಂತ ಹೇಳಿ ನಾವು KRS ಪಕ್ಷದ ಒಂದು ನಿಯೋಗ ಲೋಕಾಯುಕ್ತ ಹೋದ್ವಿ. ಅಲ್ಲಿ ಮೊದಲು ನಾವು ಭೇಟಿ ಮಾಡಿದ್ದು ರಿಜಿಸ್ಟ್ರಾರ್ನ. ಯಾಕೆ ರಿಜಿಸ್ಟ್ರಾರ್ನ ಭೇಟಿ ಮಾಡಿದ್ವಿ ಅಂದ್ರೆ, ನಮಗ್ ಬಂದಂತ ಮಾಹಿತಿ ಪ್ರಕಾರ ರಿಜಿಸ್ಟ್ರಾರೇ ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು. ಏನಂತ, ಇವನು ಕುಮಾರ್ ಪರಾರಿಯಾಗಿದ್ದಾನೆ ಅಂತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದೆ ರಿಜಿಸ್ಟ್ರಾರ್, ಲೋಕಾಯುಕ್ತ ರಿಜಿಸ್ಟ್ರಾರ್ ಅಂತ ನಮಗೆ ಮಾಹಿತಿ ಬಂದಿತ್ತು. ಅವರನ್ನ ಈ ವಿಚಾರವಾಗಿ ಕೇಳಿದ್ವಿ. ಇಲ್ಲ ನನಗೆ ಯಾವುದೇ ಮಾಹಿತಿಯನ್ನು ತಗೊಳ್ಳೋದಲ್ಲಿ ನಾನು ಪ್ರಶ್ನೆ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ SP, ಯಾಕೆಂದ್ರೆ ಬೆಂಗಳೂರಿಗೆ SP, ಲೋಕಾಯುಕ್ತದಲ್ಲಿ ಶ್ರೀನಾಥ್ ಮಹಾದೇವ್ ಜೋಶಿ, ಇವರನ್ನ ಭೇಟಿ ಮಾಡೋಣ. ಯಾಕೆ ಪರಾರಿ ಕುಮಾರನ್ನ ನೀವು ಬಂಧಿಸಿಲ್ಲ, ಪತ್ರಿಕೆಗಳಲ್ಲಿ ಈ ತರ ಬರ್ತಾ ಇದೆ ಪರಾರಿ ಆಗಿದ್ದಾನೆ ಅಂತಂದ್ರೆ, ಇವ್ರು ನೋಡಿದ್ರೆ ಸೀಟಲ್ಲಿ ಇದ್ದಾನೆ, ನೀವು ಯಾಕೆ ಬಂಧಿಸಿಲ್ಲ ಅಂತ ಕೇಳೋಕೆ ಹೋದ ಸಂದರ್ಭದಲ್ಲಿ ಈ ಅವಿವೇಕಿ ಇವತ್ತೇನು ನಾವು ಮಾತಾಡ್ತಾ ಇದೀವಲ್ಲ ಶ್ರೀನಾಥ್ ಮಹಾದೇವ್ ಜೋಶಿ, ಅವನು ಏನು ದರ್ಪದಲ್ಲಿ ಉಡಾಫೆತ್ತಂದಲ್ಲಿ ಹಿಂಗೆ ಚೇರ್ ಹಿಂದೆ ಕೂತ್ಕೊಂಡು ಏನ್ ನಮ್ ನಗ್ತಾನೆ. ನಾವು ಹೇಳಿದ್ವಿ, ನಾವು ಏನಕ್ಕೆ KRS ಪಕ್ಷ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗಿದ್ದು, ಕುಮಾರ್ ಮಾಡಿರುವಂತ ಸಾಧನೆಗೆ ಅವ್ನಿಗೊಂದು ಸನ್ಮಾನ ಮಾಡಕ್ ಹೋಗಿದ್ವಿ ಸ್ವಾಮಿ, ಈ ತರ ಸಾರ್ವಜನಿಕವಾಗಿ ಸನ್ಮಾನ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ನಿಗೆ ನಗು ಬಂದ್ಬಿಡ್ತು. ಈ ರೀತಿ ನೀವು ಮಾಡ್ತೀರಾ? ಹೌದು, ಈ ರೀತಿ ನಡೀತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ದಿವಸ ಅವನಿಗೆ ಮಾಡ್ತೀನಿ ಅನ್ನೋದು ಗೊತ್ತಿರ್ಲಿಲ್ಲ. ಈ ರೀತಿಯಾಗಿ ಎಲ್ಲೆಲ್ಲಿ ಅಕ್ರಮ ಅನ್ಯಾಯ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ರೀತಿಯಾದಂತ ಒಂದು ಸನ್ಮಾನವನ್ನ ನಾಗರಿಕವಾಗಿ ಜನ ನೋಡೋ ರೀತಿ ಸಾರ್ವಜನಿಕ ಸನ್ಮಾನವನ್ನ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಕ್ಕೆ ಈ ತರ ಮಾಡಂಗಿದ್ರೆ ಸರಿ ನಾನು ಹೇಳ್ತೀನಿ, ಯಾವಾಗ ಇವ್ನಿಗೆ ಶಿಕ್ಷೆಗೆ ನಾವು ಗುರಿಪಡಿಸ್ತೀವೋ ಇವ್ರನ್ನ ಹಿಡ್ಕೊಂಡ್ಬಂದು ಬಂಧಿಸಿ ತನಿಖೆ ಮಾಡಿ ಬಂಧಿಸ್ತಿದ್ರು ಅಂತ ಇವನನ್ನ, ಯಾರನ್ನ ಪರಾರಿ ಕುಮಾರನ್ನ ತನಿಖೆ ಮಾಡಿ ಬಂಧಿಸ್ತಿದ್ವಿ, ಅವಾಗ ನಿಮಗೆ ತಿಳಿಸ್ತೀವಿ ಬನ್ನಿ ಅಂತ ಒಂಥರ ನಕ್ಕೊಂಡು ಹೇಳ್ದ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವನ ಕೈಲೇನೆ ಯಾವ ರೀತಿಯಾಗಿ ಇವತ್ತು ಸಿಗಾಕೊಂಡಿದ್ದಾನೆ. ಇವತ್ತು ಕುಮಾರನ್ ಮಾಡೋ ಸನ್ಮಾನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾನೇ ವೈಯಕ್ತಿಕವಾಗಿ ಅವನಿಗೆ ಸನ್ಮಾನ ಮಾಡ್ಬೇಕೀಗ. ಏನು ನಮ್ ನಿಯೋಗ ಹೋಗುತ್ತೆ ಅವರ ಮನೆ ಮುಂದೆ, ನಾನೇ ಅವನಿಗೆ ಮೈಸೂರು ಪೇಟ ತರಿಸಿ ಶಾಲ್ ಹಾಕಿ ಹಾಲು ಹಾಕಿ ನಾನೇ ವೈಯಕ್ತಿಕವಾಗಿ ಮಾಡ್ತೀನಿ. ನಾನು ಅದೇ ರೀತಿ ನಗ್ತೀನಿ. ಯಾವ ರೀತಿ ನಗ್ತಲ್ಲಪ್ಪ ನೀನು ಶ್ರೀನಾಥ್, ಅದೇ ರೀತಿ ನಿನ್ ಮುಂದೆ ನಾನು ನಗ್ತೀನಿ. ನಾವು ಕೇಳಿದ್ವಿ, ಈ ರೀತಿಯಾಗಿ ಬೇನಾಮಿ ಆಸ್ತಿಗಳ ಬಗ್ಗೆ ಕೇಳಿದಾಗ ಬೇನಾಮಿ ಅಂತ ಹೆಂಗ್ ನೀವು ಹೇಳ್ಬಿಡ್ತೀರಾ? ನೀವು ಕಂಡುಹಿಡಿಯೋದಕ್ಕಾಗತ್ತಾ? ಪತ್ತೆ ಮಾಡ್ತೀರಾ? ನೀವು ಪತ್ತೆ ಮಾಡಿದ್ರೆ ಕೊಡಿ, ನಾವು ಪತ್ತೆ ಮಾಡಕ್ಕಾಗತ್ತಾ? ನೀವು ಇದ್ದೀರಾ ಅದಕ್ಕೆ? ಇವತ್ತು ನೀರು ಮಾಡಿರುವಂತ ಬೇನಾಮಿಗಳೆಲ್ಲ ಸಿಗ್ತಾ ಇದೆಯಲ್ಲ, ಇದೇ ರೀತಿಯಾಗಿ ಪತ್ತೆ ಮಾಡೋದು, ಇದೇ ರೀತಿಯಾಗಿ ಕಾರ್ಯಾಚರಣೆಗಳು ನಡೆಯೋದು. ಶ್ರೀನಾಥ್, ನೀವೊಬ್ಬ IPS ಆಗಿ ನಿಜವಾಗ್ಲೂ ನಮ್ಗೆ, ಯಾಕೆಂದ್ರೆ ಮಾತಾಡ್ತಾ ಇದ್ವಿ, ಬಹುತೇಕವಾಗಿ 90% ಇವತ್ತು IPS IAS ಅಧಿಕಾರಿಗಳು ಕಷ್ಟಪಟ್ಟು ಓದಿ ಸಿಕ್ಕಾಪಟ್ಟೆ ಬಡತನದಲ್ಲಿರ್ತಾರೆ. ಅವರೆಲ್ಲ ಕಷ್ಟಪಟ್ಟು ಓದಿ ಬಂದು ಕಷ್ಟಪಟ್ಟು ಹುದ್ದೆಗಳನ್ನ ತಗೊಂಡಿರ್ತೀರಾ. ಆದ್ರೆ ಈ ರೀತಿಯಾಗಿ
ಯಾರನ್ನ ಹಿಡಿಬೇಕೋ, ಭ್ರಷ್ಟರನ್ನ ಯಾರನ್ನ ಹಿಡಿಬೇಕೋ ಅವ್ರ ಹತ್ರನೇ ಹೋಗಿ ಕೈ ಚಾಚಿ ಒಂದು ಪತ್ರಿಕೆಯಲ್ಲಿ ಇವತ್ತು ಓದ್ತಾ ಇದ್ದಾಗ ಬೇಜಾರಾಗೋಯ್ತು. ಆ ನಿಂಗಪ್ಪನ ಕಳಿಸ್ತಿದ್ದಂತೆ ಯಾರ್ಯಾರಿಗೆ ದೂರು ಬರುತ್ತೆ. ಯಾಕೆಂದ್ರೆ ಇವಾಗ ಲೋಕಾಯುಕ್ತರಿಗೆ ಬರೋ ದೂರು ಹೋಗಿ ನೀವು ರೈಡ್ ಮಾಡಿ ಹಿಡೀರಿ ಅಂತ ಹೇಳಿ ಅವರು ಎಸ್ಪಿಗೆ ವರ್ಗಾಯಿಸ್ತಾ ಇದ್ರು. ಯಾರ್ಯಾವ್ದು ಲಿಸ್ಟ್ ಬರುತ್ತೆ ಆ ಲಿಸ್ಟ್ ಅನ್ನ ನಿಂಗಪ್ಪನ ಕೊಡ್ತಿದ್ದಂತೆ. ಪುಣ್ಯಾತ್ಮ, ಈ ತರ ಬಂದಿದೆ, ನಿಮ್ಮ ಹೆಸರು ಇದೆ, ಟ್ರ್ಯಾಪ್ ನಿಮ್ದೆ, ನೆಕ್ಸ್ಟ್ ನಿಮ್ಮ ಎಷ್ಟು ರೈಡು, ಹೋಗೋರ ಹತ್ರ ಎಷ್ಟಾಗುತ್ತೆ ಅಷ್ಟು ವಸೂಲಿ ಮಾಡ್ಕೊಂಬ ಅಂತ. ಏನಪ್ಪಾ ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ಆ ಸೀಟಲ್ಲಿ ಕೂತಿದ್ ನನಗೆ ಇವತ್ತು ನಿಲ್ಸ್ಕೊಂಡ್ರೆ, ನಿನ್ನೆಯಿಂದ ಯಾವಾಗ ನಾನು ಮೀಡಿಯಾ ನೋಡಿದೆ ಮತ್ತೆ ಪತ್ರಿಕೆಯನ್ನ ಓದ್ದೆ, ಇಂಥವ್ರ ಮುಂದೆ ಹೋಗಿ ಕೂತಿ ನಾವು ಮಾತಾಡಿದ್ವಾ, ಇಂಥವ್ರ ಹತ್ರ 1 ಗಂಟೆ ಭಾಷಣ ಕೇಳ್ಕೊಂಡ್ ಬಂದ್ವಾ ಅಂತ ಅನ್ನಿಸ್ತಾ ಇದೆ. ಇದು ಈ ವ್ಯವಸ್ಥೆಯಲ್ಲಿ ನಾವ್ ಇದ್ದೀವಿ. ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು, ಈ ಪ್ರಕರಣ ಹೇಗ್ ಬೆಳಕಿಗೆ ಬಂದಿದೆ ಅಂತ ಅಂದ್ರೆ, ಯಾರೋ ಒಬ್ಬ ಪ್ರಾಮಾಣಿಕವಾಗಿರುವಂತಹ ಇನ್ನೊಬ್ಬ SP ಮಾಡಿರುವಂತಹ ಬಯಲಿಗೆ ತಂದಿರುವಂತಹ ಪ್ರಕರಣ ಅಲ್ಲ ಇದು. ಇದು ನಮಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಈಗೇನು ವಂಶೀಕೃಷ್ಣ ಅನ್ನುವಂತಹ ಒಬ್ಬ SP ಯಾರು ನಿಂಗಪ್ಪನ ಮೇಲೆ FIR ಮಾಡಿದಾನೆ, ಯಾಕೆ ಮಾಡಿದಾನೆ ಅಂತ ಅಂದ್ರೆ, ತನಗೆ ಬರ್ಬೇಕಾಗಿದ್ದಂತಹ ರೋಲ್ ಕಾಲು ಗೋಲ್ಮಾಲ್ ಅಲ್ಲಿ ವ್ಯತ್ಯಾಸ ಆಗಿ ಇವರು ಯಾವುದೋ ಇನ್ನೊಂದು ತಂಡ ಮತ್ತೆ ಗುಂಪು ವಂಶೀಕೃಷ್ಣನ್ಗೆ ಬರ್ಬೇಕಾಗಿದ್ದಂತಹ ರೋಲ್ ಕಾಲ್ ಹಣಕ್ಕೆ ಕನ್ನ ಹಾಕ್ತಿತ್ತು ಅನ್ನೋ ಕಾರಣಕ್ಕಾಗಿ ಲೋಕಾಯುಕ್ತ ಪೊಲೀಸಲ್ಲೇ ಇರುವಂತಹ ಇನ್ನೊಬ್ಬ SP ಈ ಪ್ರಕರಣವನ್ನ ಬಯಲಿಗೆಳೆದಿರುವಂತದ್ದು. ಹಾಗಾಗಿ ನಮ್ಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇರೋದು ಏನು ಅಂತ ಅಂದ್ರೆ, ಇದೊಂದು ಕಂಪ್ಲೀಟ್ ಆಗಿ ಕಳ್ಳರ ಕೂಟ ಈ ವಿಚಾರವಾಗಿದೆ. ಈಗ ಏನ್ ಹೇಳ್ತಾ ಇದಾರೆ, ಈಗ ವಂಶೀಕೃಷ್ಣ ಅದೇ ಸಂಸ್ಥೆಯಲ್ಲಿದ್ದು SP2 ಆಗಿರುವಂತವ್ರು ಇವ್ರನ್ನ ಇದ್ ಮಾಡಿದ್ದಾರೆ ಅಂದಾಗ ಸರ್ಕಾರ ಮತ್ತು ಲೋಕಾಯುಕ್ತರು ಅಷ್ಟೇ ಇದ್ರೆ ಲೋಕಾಯುಕ್ತರು ಪಾತ್ರ ಇದೆ. ಇವ್ರು ಈ ಕೂಡಲೇ ಸರ್ಕಾರಕ್ಕೆ ಪತ್ರ ಬರೀಬೇಕು. ಏನ್ ವಂಶೀಕೃಷ್ಣ ಅವರು ಅವ್ರನ್ನ ಟ್ರ್ಯಾಪ್ ಮಾಡಿ ಹಿಡಿದಿದ್ದಾರೆ, ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅವ್ರಿಗೆ ಗೋಲ್ಮಾಲ್ ಆಗಿದೆ ಅಂದ್ರೆ ಅವ್ರ ಮೇಲೂ ಸಹ ತನಿಖೆ ಆಗ್ಬೇಕು. ಹೌದು, ಅವ್ರ ಮೇಲೂ ತನಿಖೆ ಆಗ್ಬೇಕು. ಮತ್ತೆ ಇದಕ್ಕೆ ಏನು ಇವಾಗ ನಿಂಗಪ್ಪನ್ ಕೇಸು, ಶ್ರೀನಾಥ್ ಕೇಸ್ನ ಬೇರೆ ಒಬ್ಬ ತನಿಖಾಧಿಕಾರಿ ಬಂದು ತನಿಖೆ ನಡೆಸಬೇಕು. ಹೌದು. ಮತ್ತೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಅವತ್ತಿಂದ ಹೇಳ್ತಾ ಇದೀವಿ, ಸರ್ಕಾರಿ ಅಧಿಕಾರಿಗಳು ಅವರ ಆಸ್ತಿ ವಿವರಗಳನ್ನ ಕಡ್ಡಾಯವಾಗಿ ಘೋಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀವಿ. ಇದನ್ನ ಖುದ್ದು ಲೋಕಾಯುಕ್ತದವರು ನೀವು ಮೊದಲು ಮಾಡ್ಕೊಳ್ಳಿ, ನೀವು ಮೊದಲು ಮಾಡ್ಕೊಂಡು ಉಳಿದಂತ ಸರ್ಕಾರಿ ಅಧಿಕಾರಿಗಳಿಗೆ ನೀವು ಮಾದರಿಯಾಗಿ ಅಂತ ಹೇಳಿ ಖುದ್ದು ಲೋಕಾಯುಕ್ತದವರಿಗೆ ಭೇಟಿಯಾಗಿ ಅವ್ರಿಗೆ ಹೇಳಿ ಬಂದಿದೀವಿ. ಇವರು ಮಾನಗೆಟ್ಟವರು, ಅವರು ಆ ಕೆಲಸ ಮಾಡ್ಕೋತಾ ಇಲ್ಲ. ಅದ್ರ ಒಳಗಡೆ ಲೋಕಾಯುಕ್ತದಲ್ಲಿ ಕೆಲಸ ಮಾಡುವಂತವ್ರೇನೆ ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಕೋಟ್ಯಾಂತರ ರೂಪಾಯಿ, ಏನು ತಿಂಗಳಿಗೆ 16 ಕೋಟಿ ರೂಪಾಯಿ ಬರುತ್ತೆ ಅಂತ ಅಂದ್ರೆ IPS ಗಳು ಯಾರ ಮಾತು ಕೇಳ್ತಾರೆ? ಇವ್ರು ಸಿದ್ದರಾಮಯ್ಯನ ಮಾತು ಕೇಳ್ತಾರ, ನರೇಂದ್ರ ಮೋದಿ ಮಾತು ಕೇಳ್ತಾರ? ಸಿದ್ದರಾಮಯ್ಯನ ಕೊಂಡ್ಕೊಳ್ಳೋ ಮಟ್ಟಕ್ಕೆ ಬಹುಶಃ ಬೆಳೆದಿದ್ದಾರೆ ಇವರೆಲ್ಲ. ಈ ರೀತಿಯಾಗಿ ತಿಂಗಳ 16 ಕೋಟಿ ಬಂತು ಅಂದ್ರೆ ಸಿದ್ದರಾಮಯ್ಯನೇ ಕೊಂಡ್ಕೋತಾರೆ. ಸಿದ್ದರಾಮಯ್ಯನ ಮಂತ್ರಿ ಮಂಡಲದಲ್ಲಿರುವವರನ್ನೇ ಕೊಂಡ್ಕೊಳ್ಳುವಷ್ಟು ಮಟ್ಟಕ್ಕೆ ಇವು ಸರ್ಕಾರಿ ಅಧಿಕಾರಿಗಳು, ಈ ತರದ IPS ಗಳು IAS ಗಳು ಇವತ್ತು ಬೆಳೆದು ನಿಂತಿದ್ದಾರೆ. ಯಾವ ಕ್ರಮವನ್ನ ತೆಗೆದುಕೋಬೇಕಾಗಿತ್ತು, ಯಾವ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸುವ ಮುಖಾಂತರ ಭ್ರಷ್ಟಾಚಾರವನ್ನ ತಡೆಯೋದಿಕ್ಕೆ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ರೂಪಿಸಬೇಕಾಗಿತ್ತು, ಅಂತವರೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ ನಮ್ಮನ್ನ ಕಾನೂನನ್ನ ರೂಪಿಸುವಂತಹ ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳೇ ಇವತ್ತು ಇಂತಹ ಒಂದು ಭ್ರಷ್ಟಾಚಾರದಲ್ಲಿ ಅಮೆದ ತಿನ್ನುವಂತಹ ಕೆಲಸದಲ್ಲಿ ಅವರು ಇವತ್ತು ಮುಳುಗಿರೋದ್ರಿಂದ ನಾವು ಇಂತಹ ಎಲ್ಲ ಘಟನೆಗಳನ್ನ, ಈ ತರದ ಎಲ್ಲ ಏನು ಅನಿರೀಕ್ಷಿತ ಮತ್ತೆ ಆಶ್ಚರ್ಯಕರವಾದಂತಹ ವಿಚಾರಗಳನ್ನ ನಾವೆಲ್ಲರೂ ಇವತ್ತು ನೋಡೋದಕ್ಕೆ ಸಾಕ್ಷಿ ಆಗ್ತಾ ಇದೀವಿ. ರಾಜ್ಯದ ಜನರು ಇದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು. ಬಹುಶಃ ನಿನ್ನೆ ಇದೊಂದು ಬಹಳ ದೊಡ್ಡ ವಿಚಾರವಾಗಿ ಜನರು, ಇನ್ನು ಮಾಧ್ಯಮಗಳು ಕೂಡ ಇದ್ರ ಕಡೆಗೆ ಬೆಳಕು ಚೆಲ್ಲಬೇಕಾಗಿತ್ತು. ಆದ್ರೆ ಒಂದಷ್ಟು ಮಾಧ್ಯಮಗಳಿಗೆ ಆಗ್ಲೇ ಈ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಆದ್ರೆ KRS ಪಕ್ಷ ಇದ್ರ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತೆ. ರಾಜ್ಯದ ಜನರ ಸಹಭಾಗಿತ್ವದಲ್ಲಿ ರಾಜ್ಯದ ಜನರನ್ನ ಏನು ಇನ್ವಾಲ್ವ್ ಮಾಡಿಕೊಂಡು ಈ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ಏನು ಅವರು ಈ ತರದ್ದು ಒಂದು 420 ಕೆಲಸವನ್ನ SP-ಗಳು, ಲೋಕಾಯುಕ್ತದ SP-ಗಳೇ ಸೇರ್ಕೊಂಡು 420 ಕೆಲಸವನ್ನ ಮಾಡಿದ್ದಾರೆ. ಅವ್ರ ಮೇಲೆ 420 ಕೇಸನ್ನ ಮಾಡಬೇಕು, ಕ್ರಿಮಿನಲ್ ಕೇಸನ್ನ ಅವ್ರ ಮೇಲೆ ಮಾಡಬೇಕು. ಅದು ಭಾರತೀಯ ನ್ಯಾಯ ಸಂಹಿತೆ ಅಡಿನಲ್ಲಿ ಆ ಕೇಸನ್ನ ಮಾಡಬೇಕು. ಅದನ್ನ ಮಾಡಿಸುವ ನಿಟ್ಟಿನಲ್ಲಿ KRS ಪಕ್ಷ ಹೋರಾಟವನ್ನ ರೂಪಿಸಿದೆ. ರಾಜ್ಯದ ಜನರು KRS ಪಕ್ಷವನ್ನ ಈ ಮುಖಾಂತರ ಇಂತಹ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ KRS ಪಕ್ಷವನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊತಾ, ನ್ಯಾಯವನ್ನ ಎತ್ತಿ ಹಿಡಿತಕ್ಕಂತ, ಜನರಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂತ, ಜನರಿಗೆ ಬೇಕಾದಂತಹ ಒಂದು ಕಾನೂನನ್ನ ರೂಪಿಸಬೇಕಾದಂತಹ ಜನಪ್ರತಿನಿಧಿಗಳಿಗೆ ಏನಾದ್ರೂ ಇನ್ನ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ, ಜನರ ಮೇಲೆ ನಿಮ್ಗೆ ಏನಾದ್ರೂ ಸ್ವಲ್ಪ ಭಯ ಭಕ್ತಿ ಅನ್ನೋದೇನಾದ್ರೂ ಇದ್ರೆ, ದಯವಿಟ್ಟು ಕೂಡಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸದನದಲ್ಲಿ ವಿಚಾರವಾಗಿ ಚರ್ಚೆ ಮಾಡಿ, ಇನ್ನು ಮುಂದೆ ಲೋಕಾಯುಕ್ತ ಅಂತಹ ಒಂದು ವಿಶ್ವಾಸಾರ್ಹತೆ ಸಂಸ್ಥೆಯಲ್ಲಿ ಈ ತರದ ಹೆಗ್ಗಣಗಳು,
ಇಲಿ ಹೆಗ್ಗಣಗಳು ಕಾಂಜಿ ಪಿಂಜಿ ನಾಯಿ ನರಿಗಳು ಅದರ ಮೆಟ್ಟಲನ್ನ ತುಣಿಯೋದಕ್ಕೂ ಬಿಡದ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಂಡು ಲೋಕಾಯುಕ್ತವನ್ನ ಸುದ್ದಿ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರಾಜ್ಯದ ಜನರ ಪರವಾಗಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದೀವಿ. ಸರ್, ಇನ್ನೊಂದು ಆಗ್ರಹ ಮಾಡಿ ಸರ್. ಭ್ರಷ್ಟ ಲೋಕಾಯುಕ್ತರು ಸುಮಾರು ಇದಕ್ಕೆ ಏನೋ ಸರ್ಕಾರಕ್ಕೆ ಕಳಿಸ್ತಾರೆ, ಇವ್ರ ಮೇಲೆ ಕ್ರಮ ಆಗ್ಬೇಕು ಅಂತ. ಅದ್ ಯಾವ್ದಕ್ಕೂ ಇಲ್ಲ, ಎಲ್ಲದಕ್ಕೂ ಆ ತಡೆ. ಅಲ್ಲ, ಎಷ್ಟೊಂದು ಇವ್ರ ಮೇಲೆ ಏನು ಎಷ್ಟೊಂದು ಸಾವಿರಾರು ಕೇಸ್ಗಳಲ್ಲಿ ಇನ್ನ ಅವರ ಸಕ್ಷಮ ಪ್ರಾಧಿಕಾರದ ಇದೇ ಬಂದಿಲ್ಲ, ಏನು ಅನುಮತಿನೇ ಬಂದಿಲ್ಲ ಅವ್ರ ಮೇಲೆ ತನಿಖೆ ನಡೆಸೋದಕ್ಕೆ ಅಂತ ಹೇಳಿ ಇದೆ. ಸಿದ್ದರಾಮಯ್ಯನವ್ರು ಬಿಡಿ, ಸಿದ್ದರಾಮಯ್ಯನವರು ಕುಲ್ಲಂಕುಲ್ ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯನಿಗೂ ಬಹುಶಃ ರೋಲ್ ಕಾಲಲ್ಲಿ ಪಾಲು ಹೋಗ್ತದೆ ಅಂತ ಕಾಣುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ತನಿಖೆ ಭ್ರಷ್ಟರ ವಿರುದ್ಧ ತನಿಖೆ ಮಾಡೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ, ಏನು ಅನುಮತಿ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಈ ತರದ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಬೇಕಾದಂತ ಕ್ರಮಗಳನ್ನು ಕೂಡ ಲೋಕಾಯುಕ್ತ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಲು ಬೇಕಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ. ಇದು ಕುಲ್ಲಂಕುಲ್ಲ ಎಲ್ಲರೂ ಇನ್ವಾಲ್ವ್ ಆಗಿ ಮಾಡ್ತಿರುವಂತ ಕೆಲಸ ಅಂತ ಅನ್ಸುತ್ತೆ. ಅಲ್ಲ, ಈ ಹಿಂದೆನೆ ಎಸಿಬಿಯನ್ನ ಅಂದ್ರೆ ಲೋಕಾಯುಕ್ತವನ್ನ ಮುಚ್ಚಿ ಎಸಿಬಿ ಅಂತಂದಂತ ನಮ್ಮ ಸಮಾಜವಾದಿ ನಾಯಕರು ಸಿದ್ದರಾಮಯ್ಯನವ್ರಿಗೆ ಆ ತರದ್ದು ಅಂದ್ರೆ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡದೆ ಮಾತಾಡದೆ ತಪ್ಪು. ಅದು ಒಳ್ಳೆ ಮಾತು, ಅದು ಬಹುಶಃ ಪರ್ಫೆಕ್ಟ್ ಡೈಲಾಗು. ಬಂದು ಮತ್ತೆ ಜನಗಳು ತಿಳ್ಕೊಬೇಕಾಗಿರೋದು ಇವತ್ತು ಒಟ್ಟಾರೆ ಇದೇನ್ ನಮ್ಮ ವ್ಯವಸ್ಥೆ ಇದೆ, ನಮ್ಮ ದೇಹ ಅಂತ ಅನ್ಕೊಂಡೆ ನಾನು ತುಂಬಾ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್. ಯಾಕೆಂದ್ರೆ ಇದು ಇವತ್ತು ಆಗೋಗಿದೆ ಅಂದ್ರೆ ಇಡೀ ವ್ಯವಸ್ಥೆ ಅಂದ್ರೆ ನಮ್ ದೇಹ ಅಂತ ಅನ್ಕೊಂಡ್ರೆ ಇವೇನ್ ನಾವು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಮಾಡ್ಕೊಂಡಿದೀವಿ. ಇವು ಒಂದು ನರಮಂಡಲ ಅಂದ್ರೆ ಪೂರ್ತಿ ಅಡಿಯಿಂದ ಮುಡಿವರೆಗೂ ನಮ್ಮೆಲ್ಲಾ ಬೇರೆ ಬೇರೆ ಇವು ಕೆಲಸ ಮಾಡೋದಕ್ಕೆ ಪೂರಕವಾಗಿ ಜೊತೆಯಾಗಿ ನಿಂತ್ಕೊಳ್ಳುವಂತ ಅಂಗಗಳು. ಇದು ಮುಖ್ಯವಾಗಿ ನರಮಂಡಲ. ಸೊ ಈಗ ಏನಾಗ್ಬಿಟ್ಟಿದೆ, ಇದು ನಮ್ದು ನರ ದೌರ್ಬಲ್ಯದಿಂದ ಈ ಎಲ್ಲಾ ಒಟ್ಟಾರೆ ವ್ಯವಸ್ಥೆ ಸತ್ತೋಗ್ಬಿಟ್ಟಿದೆ. ಒಟ್ಟಾರೆ ವ್ಯವಸ್ಥೆ ಯಾಕೆಂದ್ರೆ ಇದು ಈಗ ಒಂದು ಮುಖ್ಯಮಂತ್ರಿ ರಾಜಕಾರಣಿಗಳನ್ನ ಬಿಟ್ಬಿಡಿ, ಅವ್ರ ಬಗ್ಗೆ ಹೇಳೋದಕ್ಕೆ ಅಸಹ್ಯ, ಮತ್ತೆ ಅವ್ರಿಗೆ ಮಾತಾಡೋದೇ ವೇಸ್ಟ್. ಅವ್ರ ಬಗ್ಗೆ ಯಾರು ಫ್ಲಾಪ್, ಅವರು ಅಟರ್ ಫ್ಲಾಪ್. ಮತ್ತೆ ಅವ್ರು ಬರೀ ನಿಮ್ಗೆ ಯಾರು ಗೊತ್ತಿರೋಂಗೆ ಯಾವ್ದು ನಿಮ್ಗೆ ಚುನಾವಣೆಗೆ ಹಣ ಬರುತ್ತೆ ಈಗ ಇಲ್ಲಿ ಇವಾಗೆಲ್ಲ ಅವರು ಕ್ರೋಢೀಕರಿಸಿ ಈ ರೀತಿ ಕೊನೆಗೆ ನಿಮ್ಗೆ ಗೊತ್ತಿದೆ ಜನಗಳಿಗೆ ಹಣ ಬೇಕು, ಹಣ ಕೊಟ್ರೆ ಹೆಣನ ಬಾಯ್ಬಿಡುತ್ತೆ, ಜನಗಳೆಲ್ಲ ಹಿಂಗೆ ಇದಾರೆ, ನಾವ್ ಹಿಂಗೆ ಮಾಡೋಣ ಅನ್ನೋದು ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಇವ್ರು ಯಾರು ಈ ಪೊಲೀಸ್ ಇಲಾಖೆ, ಲೋಕಾಯುಕ್ತ ಅಥವಾ ಕಾರ್ಯಾಂಗ ಅಂತ ಏನಿದೆ ಎಲ್ಲ ನೌಕರರಿಗೆ ಅವ್ರಿಗೆ ಆದಂತ ಒಂದು ಜವಾಬ್ದಾರಿಗಳು ಮತ್ತೆ ಶಕ್ತಿ ಮತ್ತೆ ಸಾಮರ್ಥ್ಯವನ್ನ ಈ ಸಂವಿಧಾನ ಮತ್ತು ಈ ಸಮಾಜ ಅವ್ರು ಕೊಟ್ಟಿದೆ. ಹಂಗಾಗಿ ಒಬ್ಬ IPS IAS ಇನ್ಯಾರೋ ಅಂದ್ರೆ ಸೆಲ್ಯೂಟ್ ಮಾಡ್ತಾರೆ, ಜನ ಬೈದಲ್ಲಿ ಅಥವಾ ಒಂದು ಗೌರವದಲ್ಲಿ ಅವ್ರು ನಡೆಸ್ಕೋತಾರೆ. ಆದ್ರೆ ಇನ್ನೊಬ್ಬ ವೆಂಕಟಾಚಲನೋ ಅಥವಾ ಇನ್ಯಾರೋ ಒಬ್ರು ನಮ್ಮ ಸಂತೋಷ್ ಹೆಗ್ಡೆ ಅವರು, ಇನ್ಯಾರೋ ಒಬ್ರು ಒಳ್ಳೆ ಅತ್ಯುತ್ತಮ ಇವತ್ತು ನಾವು ಅವ್ರ ರೆಸ್ಪೆಕ್ಟ್ ಅವ್ರು ಸೆಲ್ಯೂಟ್ ಮಾಡ್ತೀವಿ. ಯಾಕೆ? ಇದೇ ಕಾರಣ ಅಂದ್ರೆ ಅವರ ಉಳಿಸ್ಕೊಂಡ್ಬಂದಂತ ಪ್ರಾಮಾಣಿಕತೆ, ಅವ್ರು ಮಾಡಿದಂತ ಕೆಲಸ. ಮತ್ತೆ ಇವತ್ತು ಲೋಕಾಯುಕ್ತ, ಕರ್ನಾಟಕದ ಲೋಕಾಯುಕ್ತ ಅಂದ್ರೆ ಜನ ಭಯ ಪಡ್ತಾರೆ, ಒಂದು ಗೌರವವನ್ನ ಇಟ್ಟಿದ್ದಾರೆ ಅಂದ್ರೆ ಅವರ ಅಂತ ಮಹನೀಯರ ಕಾರಣದಿಂದ. ಸೊ ಇಂಥದ್ದೇ ಒಬ್ಬ ಪ್ರಾಮಾಣಿಕ ಮತ್ತೆ ಮಧುಕರ್ ಶೆಟ್ಟಿ ಇರ್ಬೋದು, ಈ ತರದಂತ ಒಬ್ಬ ಉತ್ತಮ ವ್ಯಕ್ತಿಗಳು, ಉತ್ತಮ ಕೆಲಸಗಾರರಿಂದ ಅದು ಪ್ರಾಮಾಣಿಕರಿಂದ ಆ ಸಂಸ್ಥೆಗೆ ಏನ್ ಹೆಸರು ಬಂದಿದೆ, ಆ ತರದ ಎಲ್ಲಾ ಸಂಸ್ಥೆಗಳಲ್ಲೂ ಅದರಲ್ಲಿ ಆ ತರದ ಚಾನ್ಸಸ್ ಇದೆ. ಅದನ್ನ ಉಪಯೋಗಿಸ್ಕೊಳ್ಳದೆ IAS IAS IPS ಇದನ್ನೆಲ್ಲ ಮಾಡ್ಕೊಂಡು ಬಂದು ಒಂದ್ ಕಡೆ ಅದು ಕೋಟ್ಯಾಂತರ ಅವ್ರು ಏನ್ ಹಂಗೆ ಬಂದಿಲ್ಲ, ಕೋಟ್ಯಾಂತರ ರೂಪಾಯಿ ಹಣವನ್ನ ಕೊಟ್ಟು ಇಲ್ಲಿ ಬಂದು ಕೂತ್ಕೊಂಡು ಮತ್ತಿನ್ಯಾವುದಕ್ಕೋ ಮತ್ತೆ ಈ ತರ ಅಂದ್ರೆ ಒಂದು ತಿಂಗಳಿಗೆ 3 ಕೋಟಿ. ನಾನು ಹೇಳೋದು ಇವರು ಒಂದು ತಿಂಗಳಿಗೆ ಅವನೊಬ್ಬನೇ ನಿಂಗಪ್ಪ ಒಬ್ಬನೇ ಬೆಂಗಳೂರನ್ನೆಲ್ಲ ನೋಡ್ಕೋತಾರ ನನ್ನ ಪ್ರಕಾರ. ಯಾಕಂದ್ರೆ ನಿಂಗಪ್ಪ ಈ ನುಂಗಪ್ಪನಂತವ್ರು, ಈ ನಿಂಗಪ್ಪನಂತವ್ರು ಇನ್ನೂ ಸಾವಿರಾರು ಜನ ಒಟ್ಟಾರೆ ರಾಜ್ಯದಲ್ಲಿ ಇರ್ತಾರೆ. ಇಂತ ನುಂಗಪ್ಪನಂತವ್ರು 100 ಜನ ಇದ್ದೇ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಇವರು ಈ ನುಂಗಪ್ಪ ನಿಂಗಪ್ಪ ಅಂದ್ರೆ ಕತೆ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಕಡೆ ಎಲ್ಲ ಕಡೆ ಚಾಲ್ತಿಯಲ್ಲಿ ಯಾವ್ದೋ ಇದು ವಿಧಾನಸೌಧಕ್ಕೆನೆ ಇವತ್ತು ನಾಯಿ ನರಿಗಳು ಬ್ರೋಕರ್ಗಳೇ ತುಂಬಿದ್ದಾರೆ ವಿಧಾನಸೌಧದಲ್ಲಿ. ದಿವಸಕ್ಕೆ ಎಷ್ಟು ಜನ ಬ್ರೋಕರ್ಗಳು ಇವತ್ತು ವಿಧಾನಸೌಧಕ್ಕೆ ಹೋಗ್ತಾ ಇದಾರೆ? ಏನು ಕಿತ್ತಿ ಗುಡ್ಡಾಕೋದಕ್ಕೆ ಹೋಗ್ತಾರಲ್ಲ ಅವರು. ಮುಖ್ಯ ಯಾರು ಇವರು? ಶಾಸಕರು ವಿಧಾನಸೌಧ ಕಡೆ ತಲೆ ಹಾಕಲ್ಲ. ವಿಧಾನಸೌಧಕ್ಕೆ ಹೋಗೋರೆಲ್ಲ ಬ್ರೋಕರ್ಗಳು ಥರ್ಡ್ ಕ್ಲಾಸ್ಗಳು, ಇವ್ರು ತಲೆಡಿಗರು, ಪಿಂಪುಗಳು ಎಲ್ಲ ಇವತ್ತು ವಿಧಾನಸೌಧದಲ್ಲಿ ತುಂಬಿದ್ದಾರೆ. ನೀವ್ ಹೇಳ್ದಂಗೆ ಇದು ಒಬ್ಬ ನಿಂಗಪ್ಪ ಅಲ್ಲ, ನುಂಗಪ್ಪನಂತವ್ರು 100 ಜನ, ಸಾವಿರಾರು ಜನರು ಇವತ್ತು ರಾಜ್ಯದಲ್ಲಿ ನುಂಗಪ್ಪನ ಹೆಸರಲ್ಲಿ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡ್ತಕ್ಕಂತ ಕೆಲಸದಲ್ಲಿ ಮಧ್ಯವರ್ತಿಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಎಷ್ಟೋ ಜನ ರೈಡ್ ಆದ್ರೂ ಎದುರ್ಕೊಳ್ಳಲ್ಲ. ಯಾಕೆ ಅಂದ್ರೆ ಒಂದ್ಸಲಿ ಟ್ರ್ಯಾಪ್ ಆಗ್ಬಿಟ್ರೆ ಈ ರೀತಿಯಾಗಿ ದಾರಿಗಳು ಸಿಕ್ಬಿಡ್ತಾವ ಅವ್ರಿಗೆ, ಹೆಂಗೆ ಬಿಡಿಸ್ಕೊಂಡ್ ಬರೋದು. ಹಾಗಾಗಿ ಇನ್ನೊಂದು ವಿಷಯ ಏನಂತಂದ್ರೆ ಯಾರೆಲ್ಲ ಇವತ್ತು ಉನ್ನತ ಹುದ್ದೆಲಿದ್ದಾರೆ ನೋಡಿ, ಇವತ್ತು ಯಾರು ರಾಜಕಾರಣಿಗಳಾಗ್ತಾ ಇದಾರೆ, ಒಂದು ಯೋಚನೆ ಮಾಡಿ.
ರಾಜಕಾರಣಕ್ಕೆ ಯಾರು ಬರ್ತಾ ಇದಾರೆ ಇವಾಗ ಯುವಕರು ಅಂತ ನೀವು ತಗೊಂಡ್ರೆ ತುಂಬಾ ಅಂದ್ರೆ ಸಾಂಪ್ರದಾಯಿಕವಾದಿಗಳು ಅಂದ್ರೆ ಅವ್ರ ಅಪ್ಪ ಅವ್ರ ದೊಡ್ಡಪ್ಪ ಏನೋ ಅವರ ತಾತಂದಿರು ರಾಜಕಾರಣದಲ್ಲಿ ಇರೋರು ಬಿಟ್ರೆ ಮಿಕ್ಕಿದವ್ರು ಯಾರು ರಾಜಕಾರಣಕ್ಕೆ ಬರ್ತಾ ಇದಾರಪ್ಪ ಅಂದ್ರೆ IAS IPS ಗಳು. ಹೌದು. ಹೆಂಗ್ ಬರ್ತಾ ಇದಾರೆ? ಎಲ್ಲಿಂದ ದುಡಿತಾರೆ? ಚಿಂಗಮ್ ಅಲ್ಲ, ಅವ್ರಿಗೆ 2 ಲಕ್ಷ 3 ಲಕ್ಷ 4 ಲಕ್ಷ ಸಂಬಳ ಅನ್ಕೊಳ್ಳಿ, ಅವರೇಜ್ ಅವ್ರ ಜೀವಮಾನ 4 ಲಕ್ಷ ಸಂಬಳ ಅಂತ ಅನ್ಕೊಳ್ಳಿ. ಅವ್ರಿಗೆ ಎಲ್ಲಿಂದ ಬರೋ 1000 ಕೋಟಿ ಆಸ್ತಿ ಮಾಡ್ತಾರಲ್ಲ, ಕೊನೆಯಲ್ಲಿ ಎಲ್ಲಿಂದ 1000 ಕೋಟಿ ಮಾಡ್ತಾರೆ? ಹೆಂಗ್ ಮಾಡ್ತಾರೆ 1000 ಕೋಟಿ ಆಸ್ತಿ IPS ಗಳು IAS ಗಳು? ಕೆರ ತಗೊಂಡು ಹೊಡಿಬೇಕು IAS IPS ಈ ತರದ್ದು ನಾಲಾಯ ಕೆಲಸ ಮಾಡೋರ್ಗೆ. ಯಾರೋ ಒಬ್ರು ಪಾಪ ಒಳ್ಳೆಯವರು ಇದಾರೆ ಅದ್ರಲ್ಲಿ. IAS IPS ಅಲ್ಲಿ ಪಾಪ ನಿಜಕ್ಕೂನು ಒಂದು ಎಲ್ಲೆಲ್ಲೋ ಪಾಪ ಅವರ ಪ್ರಾಮಾಣಿಕತೆ ಕಾರಣಕ್ಕಾಗಿ ಅವ್ರ ಎಲ್ಲೆಲ್ಲೋ ಗೊಂಬೆ ಮಾರೋದಕ್ಕೆ, ಸೀರೆ ಮಾರೋದಕ್ಕೆ, ಇನ್ಯಾವುದೋ ಕೆಲ್ಸಕ್ಕೆ ಬಾರದ ಕಡೆಯಲ್ಲಿ ಅವ್ರನ್ನ ನಿಯೋಜನೆ ಮಾಡಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯನಂತವ್ರಿಗೆ ಏನಾದ್ರು ಮನ ಮರ್ಯಾದೆ ಇದ್ರೆ ಪಾಪ ಆ ತರದ ಒಳ್ಳೆ ಆಫೀಸರ್ಗಳನ್ನ ತೆಗೆದುಕೊಂಡ್ ಬಂದು ಲೋಕಾಯುಕ್ತ ಸಂಸ್ಥೆನಲ್ಲಿ ಪೊಲೀಸ್ ಅಧಿಕಾರಿಗಳಾಗಿ ಇಡಬೇಕಾಗಿತ್ತು. ಆದ್ರೆ ಅಲ್ಲೆಲ್ಲ ಕಳ್ಳರನ್ನ ತಂದಿಟ್ಕೊಂಡು ಪಾಪ ಅವ್ರನ್ನ ಒಳ್ಳೆಯವ್ರನ್ನೆಲ್ಲ ಪ್ರಾಮಾಣಿಕರನ್ನೆಲ್ಲ ತಗೊಂಡು ಅಲ್ಲಾಕಿದ್ದಾರೆ. ಇನ್ನೊಂದು ಜನರು ಈ ತರದ್ದು ಏನು ಕಕ್ಕ ತಿನ್ನುವಂತ ಹಂದಿ ನಾಯಿಗಳು ಇವತ್ತು ಇಡೀ ಒಂದು ಏನು IPS IAS ಇರುವಂತ ಒಂದು ಮರ್ಯಾದೆನೆ ಇವತ್ತು ಕಳ್ದಾಕ್ಬಿಟ್ಟಿದ್ದಾರೆ. ಇದು ಇನ್ನೊಂದೇನಾಗಿದೆ ಅಂದ್ರೆ ಸರ್, ಯಾರು ಇದರ ಹಗರಣಗಳಲ್ಲಿ ಭಾಗಿಯಾಗ್ತಾರೆ, ರಾಜಕಾರಣಿಗಳ ಜೊತೆ ಫ್ಲೆಕ್ಸಿಬಲ್ ಆಗಿ ಹಣ ವಸೂಲಿ ಮಾಡಿ ಕೊಡ್ತಾರೆ, ಅಂತವ್ರನ್ನ ಪ್ರಮೋಷನ್ ಕೊಟ್ಟು ಇಟ್ಕೊಳ್ಳಾಗ್ತಾ ಇದೆ. ಈಗ ಮೊನ್ನೆ ನಾವಿಲ್ಲಿ ಯಾವ್ದು ಚಿಕ್ಕಬೆಟ್ಟಳಿಯೋ ದೊಡ್ಡಬೆಟ್ಟಳಿಯೋ ಇಲ್ಲಿ ನಮ್ದು ಇದರಲ್ಲಿ ಪೂರ್ವದಲ್ಲಿ ಒಂದು ಪಂಚಾಯತಿ PDO ಹತ್ರ ಹೋಗಿದ್ವಿ ಅವನಿಗೂ ಸನ್ಮಾನ ಮಾಡಕ್ಕೆ ಅಂತ. ಅಲ್ಲೇನಂದ್ರೆ ಅವನಿರೋಂತ 2 ಸಲ ಸಸ್ಪೆಂಡ್ ಆಗಿರೋ ಆ ವ್ಯಕ್ತಿ 3ನೇ ಸಲಕ್ಕೂ ಅಂತ ಒಂದು ಒಳ್ಳೆ ಪ್ರೈಮು ಅಂದ್ರೆ ಬೆಂಗಳೂರಿನ ಈ ಬಾರ್ಡರ್ ಅಲ್ಲಿ ಒಳ್ಳೆ ಇವಾಗ ಏನು ಚೆನ್ನಾಗಿ ಫಸಲು ಅಂದ್ರೆ ಏನ್ ಹೇಳ್ತೀವಿ ಒಳ್ಳೆ ಫಸಲು ತುಂಬಿರುವಂತ ಒಳ್ಳೆ ಹೊಲ ಅವನ್ಗೆ ಮೇಯ್ಲಿಕ್ಕೆ ಅಂತದಕ್ಕೇನೆ ಯಾಕೆ ಹೆಂಗೆ ಯಾರಿಗೋ ರಾಜಕಾರಣಿ ಕೊಡ್ತಾನೆ 1 ಕೋಟಿ 2 ಕೋಟಿ. ನೋಡಿ, ಇದು 1 ತಿಂಗಳಿಗೆ ಒಬ್ಬ ನಿಂಗಪ್ಪ 3 ಕೋಟಿ ಕಲೆಕ್ಷನ್ ಮಾಡ್ತಾನೆ ಅಂತಂದ್ರೆ ಇಂಥ ನಿಂಗಪ್ಪ ಅಂದ್ರೆ ಎಷ್ಟು ಜನ ಇದಾರೆ ಇಡೀ ಎಲ್ಲ 100 ಕೋಟಿ. ಒಬ್ಬ ನಿಂಗಪ್ಪ ಒಬ್ಬ DC ಇಂದ 5 ಲಕ್ಷ ಅಷ್ಟೇನೋ 16 ಕೋಟಿ ಕಲೆಕ್ಷನ್ ಮಾಡೋದು. 1 ತಿಂಗಳಿಗೆ 3 ಕೋಟಿ ಅಂತ ವರದಿಯಾಗಿದೆ. ಆ ನಿಂಗಪ್ಪನಿಂದ 1 ತಿಂಗಳಿಗೆ 3 ಕೋಟಿ ರೂಪಾಯಿ ಹಣ ಈ SP ಗಳಿಗೆ ಬರ್ತಾ ಇತ್ತು ಅಂತ ವರದಿ ಆಗಿದೆ. ಅಂದ್ರೆ ಈ ತರ ನಿಂಗಪ್ಪಂದಿರು ಎಷ್ಟು ಜನ ಇದ್ದಾರೆ? ಮತ್ತೆ ಈ ತರ ನುಂಗಪ್ಪಂದಿರು ಇವತ್ತು ಇದೇನು ಇದು ಯಾರಿಗೂ ಗೊತ್ತಿಲ್ಲದೆ ಇರೋದಲ್ಲ, ಜನಗಳಿಗೆ ಸಾಮಾನ್ಯ ಜನರಿಗೂ ಇವತ್ತು ನಿಮ್ಗೆ ಕೆಲಸ ಆಗ್ಬೇಕು, ಇವತ್ತು ಉದ್ಯೋಗಗಳು, ನಿಮ್ಮ ಕೆಲಸಗಳು, ಸರ್ಕಾರಿ ಕಚೇರಿಗಳಿಂದ ಕೆಲ್ಸಗಳು, ನೀವೆಲ್ಲೇ ಹೋಗಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಿರೋ ನಿಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋ ಅಂದಾಜು ನಿಮ್ಗಿಲ್ಲ. ದಯಮಾಡಿ ತಿಳ್ಕೊಳ್ಳಿ. ಇದು ಈ ಒಟ್ಟಾರೆ ಈ ಸಮಾಜದ ನರಮಂಡಲ ಒಂದ್ಸತಿ ನರಮಂಡಲೇ ಹೋಗ್ಬಿಡ್ತು, ಫುಲ್ ಕೊಲ್ಯಾಪ್ಸ್ ಆಗ್ಬಿಡ್ತು ಅಂದ್ರೆ ಈ ನಮ್ ದೇಹನು ಹೇಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆದ್ರೆ ಈ ಸಮಾಜ ಪೂರ್ತಿ ಅಂತಕ್ಕೆ ಬರ್ತಾ ಇದೆ, ಬಂದ್ಬಿಟ್ಟಿದೆ ಈಗ. ಹಂಗಾಗಿ ನೋಡಿ ಫುಲ್ ಯಾರು ನೋಡಿ ಇದೇ ಈ ವಿಧಾನಸೌಧ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಇವ್ರಿಗೆ ನಿಮ್ದನ್ನು ಘೋಷಣೆ ಮಾಡಿ ಅಂದ್ರೆ ಅಷ್ಟೊಂದು ನೈತಿಕವಾಗಿ ನಿಜವಾಗ್ಲೂ ಸರಿಯಾಗಿದ್ದಂತವ್ರು ಪ್ರಾಮಾಣಿಕರಾಗಿದ್ರೆ ಈ ಲೋಕಾಯುಕ್ತರು ಇಷ್ಟೊತ್ತಿಗೆ ಅವ್ರದ್ದು ನನ್ನ ಕಡೆ ಯಾವನೊಬ್ಬ ಕೈ ತೋರಿಸ್ತಾವನೆ, ನ್ಯಾಯಾಧೀಶರುಗಳು ನನ್ ಕಡೆ ಒಬ್ಬ ಯಾವನೋ ಕೈ ತೋರಿಸ್ತಾವನೆ, ನಾವ್ ಯಾಕೆ ಇದ್ ಮಾಡ್ಕೋಬೇಕು, ತೋಳಿ ನಮ್ದು ಡೀಟೇಲ್ಸ್ ಇದೆ ಎಲ್ಲವನ್ನು ಕೊಡ್ಬೇಕಂತ ಆದೇಶ ಮಾಡಿರೋ ಇಷ್ಟೊತ್ತಿಗೆ ನಾವು 5 ಜನ ಹೋಗಿದ್ಕೆ ನಮ್ಮನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಂತ ಇದೇ ವಿಧಾನಸೌಧ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಪೊಲೀಸರು ಅದೇ ವಿಧಾನಸೌಧದಲ್ಲಿ ಲಕ್ಷಾಂತರ ಜನ ಸೇರಿಸಿ ಸುಮಾರು 11 ಜನ ಸಾಯಿಸಿದ್ರಲ್ಲ, ಬಲಿ ಕೊಟ್ರಲ್ಲ, ಏನ್ ಕಕ್ಕ ಅಮೇಧ್ಯ ತಿಂತಾ ಇದ್ರಾ? ಆ ಶಕ್ತಿ ನಿಮ್ಗೆ ಇರ್ಲಿಲ್ವಾ? ನೀವು ಇದ್ರ ಬೇಡ ಅಂತ ತಡೆಯೋಕಾಗ್ತಿರ್ಲಿಲ್ವಾ? ಇದೇ ದಯಾನಂದ್ ಕಮಿಷನರ್ ಪರ್ಮಿಷನ್ ಇಲ್ಲ, ಇದಾಗದೇ ಇಲ್ಲ ಅಂತಂದ್ರೆ ಆಗ್ತಿರ್ಲಿಲ್ಲ ಅದು. ಒಟ್ಟಾರೆ ಆ ರಾಜ್ಯದ ಜನರು ಆಯ್ತು ಎಷ್ಟ್ ಹೇಳಿದ್ರು ಅಷ್ಟೇ, ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಇದು ನೋಡಿ, ಈ ಮಟ್ಟಕ್ಕೆ ನಾವು ಭ್ರಷ್ಟಾಚಾರವನ್ನ ಎಲ್ಲಿಗಂಟ ಸಹಿಸ್ಕೊತೀವಿ, ಎಲ್ಲಿಗಂಟ ಅದನ್ನ ನಾವು ಪರವಾಗಿಲ್ಲ ಅನ್ಕೊಂಡ್ ಬರ್ತೀವಿ, ಎಷ್ಟು ನಮ್ ಬುಡಕ್ ಬಂದಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಪೊಲೀಸರು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಲೋಕಾಯುಕ್ತರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮನ್ನ ಕಾಪಾಡೋದು ಯಾರು? ನಿಮ್ ಮನೆಯಲ್ಲಿ ನಿಮ್ಗೆ ಯಾರೋ ಮೋಸ ಮಾಡಿದ್ರು, ನಿಮ್ ತಲೆ ಹೊಡೆದ್ರು, ನಿಮ್ ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತಂದ್ರೆ ನಿಮ್ ನ್ಯಾಯ ಎಲ್ಲಿ ಪಡ್ಕೋತೀರಪ್ಪ ನೀವು? ಹೋಗಿ ನಿಮ್ಮ ಕಾಂಗ್ರೆಸ್ JDS BJP ಪಕ್ಷದಲ್ಲಿ ಕುಮಾರಸ್ವಾಮಿ ಹತ್ರನೋ ಅಥವಾ ಅವನ್ಯಾರು ಯಡಿಯೂರಪ್ಪನ ಹತ್ರನೋ ಅಥವಾ ಸಿದ್ದರಾಮಯ್ಯ ಹತ್ರ ಹೋಗಿ ನ್ಯಾಯ ಪಡ್ಕೋತೀರಾ? ನ್ಯಾಯ ಎಲ್ಲಿ ಪಡ್ಕೋಬೇಕಾಗಿರೋದು? ಪೊಲೀಸ್ ಸ್ಟೇಷನ್ ಪಡ್ಕೋಬೇಕಾಗಿರೋದು. ನಿಮ್ಗೇನಾದ್ರೂ ಮೋಸ ಆದ್ರೆ, ಅನ್ಯಾಯ ಆದ್ರೂ, ಭ್ರಷ್ಟಾಚಾರ ಆದ್ರೆ ಎಲ್ಲಿ ಪಡ್ಕೋಬೇಕು? ಲೋಕಾಯುಕ್ತ ಹೋಗಿ ಪಡ್ಕೋಬೇಕು. ಅಂತ ಲೋಕಾಯುಕ್ತ, ಪೊಲೀಸು ಎಲ್ಲ ಸಂಸ್ಥೆಗಳೇ ಇವತ್ತು ಹಾಳಾಗಿ ಹೋಗ್ಬಿಟ್ಟು ನೆಲ ಕಚ್ಚಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಎಲ್ಲಿಂದ ನ್ಯಾಯ ಪಡ್ಕೋತೀರಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಆದ್ರೂ ಸ್ವಲ್ಪ ತಲೆ ಒಳಗಡೆ ಇರುವಂತದನ್ನ ಲದ್ದಿನ ಕ್ಲೀನ್ ಮಾಡ್ಕೊಂಡು, ತಲೆನ ವಾಶ್ ಮಾಡ್ಕೊಂಡು ಒಳ್ಳೇದಕ್ಕೂ ಹೋರಾಟ ಮಾಡ್ತಿರುವಂತ KRS ಪಕ್ಷವನ್ನ ಬೆಂಬಲಿಸಿ. ಆ ಮುಖಾಂತರ ಇದೊಂದೇ ನೋಡಿ, ಒಳ್ಳೆ ಪರಿಶುದ್ಧವಾದಂತಹ ಪ್ರಾಮಾಣಿಕವಾದಂತಹ ರಾಜಕಾರಣವನ್ನ ಕಟ್ಟೋದೊಂದೇ ಇದೆಲ್ಲದಕ್ಕೂ ಪರಿಹಾರ. ಆ ನಿಟ್ಟಿನಲ್ಲಿ KRS ಪಕ್ಷ ಈಗಾಗಲೇ ಬಹಳ ದೂರ ಶ್ರಮಿಸಿಕೊಂಡು ಬಂದಿದೆ. ದಯಮಾಡಿ ಆ ಪಕ್ಷವನ್ನ ನೀವೆಲ್ಲರೂ ಬೆಂಬಲಿಸಿ ಅಂತ ಕೇಳ್ಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ, ಧನ್ಯವಾದಗಳು.